प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं. श्रीकृष्णाय नमः. श्रीगुरुभ्यो नमः. नमः सभायै सभापतिभ्यश्च. शुभसायं. मम नाम अक्षया भागवत. अद्य श्रीपुत्तिगेसुगुणविद्यालयस्य द्वितीयवार्षिकोत्सवे भागं ग्रहीतुं वयं सर्वे एकत्रिताः स्मः. ಶ್ರೀಪುತ್ತಿಗೆಸುಗುಣಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾವೆಲ್ಲರೂ ನೆರೆದಿದ್ದೇವೆ. ದ್ವೇ ವಿದ್ಯೆ ವೇದಿತವ್ಯೆ ಎಂಬಂತೆ ತಿಳಿಯಬೇಕಾದ 2 ವಿಧದ ವಿದ್ಯೆಗಳಿವೆ, ವೈದಿಕ ವಿದ್ಯೆ ಮತ್ತು ಲೌಕಿಕ ವಿದ್ಯೆ. ಈ 2 ವಿದ್ಯೆಗಳನ್ನು ನಮ್ಮ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಾರೆ. ಅಸ್ಮಿನ್ ಶುಭ ಸಂದರ್ಭೆ ಪರಮಪೂಜ್ಯಾನಾಂ ಅನಂತಶ್ರೀ ವಿಭೂಷಿತಾನಾಂ ಉಭಯೇಷಾಂ ಶ್ರೀಪದಾನಾಂ ಪಾದಪದ್ಮೇಷು ಪ್ರಣಮ್ಯ ಕಾರ್ಯಕ್ರಮಸ್ಯ ಆರಂಭಂ ಕುರ್ಮಃ ಇತಿ ತೇಷಾಂ ಅನುಮತಿಂ ಪ್ರಾರ್ಥಯೆ. ಪ್ರಥಮತಃ अस्माकं विद्यालयस्य छात्राणां वेदघोषेण अस्य कार्यक्रमस्य आरम्भं कुर्मः. श्रीगुरुभ्यो नमः. हरिः ॐ. ॐ मे मनसि प्रतिष्ठिता मनो मे वाचि प्रतिष्ठितमाविरति वेदस्य माणेस्तश्रुतं मे मा प्रहासीरनेन धीतेन होरात्रान् सन्ददामि ऋतं वदिष्यामि सत्यं वदिष्यामि तन्मामवतु तद्वक्तारमवतु त्ववतु मामवतु वक्तारमवतु वक्तारम्. ॐ शान्ति शान्ति शान्तिः. वयस्वपर्णावुपासे दुरिन्द्रं प्रियमेधा ऋचायो नाधामानाः अपध्वान्तमोर्नः पूर्ध्यचक्षुर्मुमुग्ध्या अस्मान् हितयेव बद्धान्. निशुसेद गणपते गणेश त्वामाहुर्विप्रातमं कवीनां नरते त्वत्क्रियते किञ्चन रे महामर्कं माघवं चित्रमर्चा. सक्तोमिव तितावुना पुनन्तो यत्र धीरा मनसा वाचमक्राता. अत्र सखायः सख्यानि जानते भद्रैषां लक्ष्मीर्निहिता देवाचि. वृक्षो वपुः पितुमान्नित्याशाये द्वितीयमा सप्तशेवासु मातृशो. तृतीयामस्य वृषभस्य दोहसे 10 प्रमतिं जनयन्त योषाणः. पावकानः सरस्वते वाजेभिर्वाजिनीवते यज्ञं वष्टु धिया वासुः. चोदयत्रे सोनृतानां चेतन्ते सुमतेनां यज्ञं दाधे सरस्वते. महो अर्णः सरस्वते प्रचेतयति केतुना. धियो विश्वा विराजते. स नः पिते वासो न वेग्ने सोपायनो भाव. स च स्वानः स्वस्तये सदा सस्पतिमद्भुतं प्रियमिन्द्रस्य काम्यं. स निम्मेधामायासिषं समाने वाकोतिः समाना हृदयानि वः. समानमस्तु वो मनो यथा वस्सु सहसाते. ॐ सहना भवतु सहनौ भुनक्तु सह वीर्यङ्करवावहै. तेजस्विनावधेतमस्तु मा विद्विषावहै. ॐ
शान्तिः शान्तिः हरिः ॐ स्पष्ट उच्चारणेन अस्माकं शालायाः छात्राः वेदघोषं कृतवन्तः सन्ति। धन्यवादः सर्वेषाम्। इदानीं श्री पुत्तिगे सुगुणविद्यालयस्य ज्येष्ठविद्वांसः श्री वेदव्यासपुराणिकाः आगत्य पूज्यानाम् अतिथीनां स्वागतं कुर्वन्ति इति निवेदयामि। ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತುಂ ಭೈಷ್ಮೀ ಮಧ್ವಕರಾರ್ಚಿತಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ವಿದ್ಯಾಮಾನ್ಯ ಗುರುಪ್ರೇಷ್ಠಂ ವಿದೇಶೇಪಿ ವಿಶೇಷತಃ ಶ್ರೀಮದ್ಗೀತಾರ್ಥಸಂದೇಶ ಪ್ರಸಾರ ನಿರತಂ ಶ್ರೀ ಆಪಾದಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಆಸೀನರಾದ ಅಸ್ಮದ್ಗುರುಗಳಾಗಿರತಕ್ಕಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ, ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿರ್ತಕ್ಕಂಥ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತಾ, ಸುಗುಣಮಾಲಾ ದ್ವಿತೀಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರತಕ್ಕಂಥ ಗಣ್ಯರಿಗೂ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ವಿದ್ವಾನ್ ಶ್ರೀಪತಿ ಆಚಾರ್ಯರು ಗುರುಗಳಿಗೆ ಮಾಲಾರ್ಪಣೆಯನ್ನು ಗೈತಾ ಇದ್ದಾರೆ. ಶ್ರೀಧರ ಆಚಾರ್ಯರಿಂದ ಕಿರಿಯ ಶ್ರೀಪಾದರಿಗೆ ಮಾಲಾರ್ಪಣೆ. ಸುಗುಣ ಶಾಲೆಯ ದ್ವಿತೀಯ ವಾರ್ಷಿಕೋತ್ಸವ ಇದಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಸಭಾಸದರೇ, ಮಕ್ಕಳ ತಂದೆ ತಾಯಿ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಅದೇ ರೀತಿ ಸ್ವಾಗತಿಸುತ್ತಾ, ಈ ಸುಗುಣ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಥರ್ವಣೋಪನಿಷತ್ತು ಪರಾಪರ ವಿದ್ಯೆಗಳ ಬಗ್ಗೆ ಯಾವ ರೀತಿ ನಿರ್ದೇಶಿಸಿದೆ, ಆ ವಾಕ್ಯ ದ್ವೇ ವಿದ್ಯೆ ವೇದಿತವ್ಯೆ ಎಂಬುದಾಗಿ, ಇದು ಈ ವಿದ್ಯಾಸಂಸ್ಥೆಯ ಲಾಂಛನಕ್ಕೆ ಗುರುಗಳಾಗಿರ್ತಕ್ಕಂಥ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹಿಸಿರ್ತಕ್ಕಂತಹ ಘೋಷವಾಕ್ಯ. ಬದುಕು ಸಾರ್ಥಕವಾಗಬೇಕು ಅಂತಾದರೆ ವಿದ್ಯೆ ಯಾವುದು, ಅವಿದ್ಯೆ ಯಾವುದು, ಇವೆರಡನ್ನೂ ಕೂಡ ಅರಿತುಕೊಳ್ಳಬೇಕಾಗಿದೆ. ಈ ಅರಿವಿನ ಗುರಿ ಏನು ಅಂತಂದರೆ, ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳಿದಂತೆ, ನಮ್ಮ ಗುರುಗಳಾಗಿರ್ತಕ್ಕಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಎರಡೂ ಜ್ಞಾನದ ಪಾರಂಗತರು. ಅವರು ವಿದ್ಯಾಮಾನ್ಯರ ಗರಡಿಯಲ್ಲಿ ತಾವು ನುರಿತವರು. ಆದ್ದರಿಂದ ಅವರು ಯಾವಾಗಲೂ ಯಾರಿಗೇ ಆಗಲಿ ಸ್ವ ಅನುಷ್ಠಿತ ತತ್ವಗಳನ್ನೇ ಅವರು ಆಡುವವರು. ಅವರ ನಡೆಯೇ ಒಂದು ನುಡಿ. ಯಾಕೆಂದರೆ ದ್ವೇ ವಿದ್ಯೆ ವೇದಿತವ್ಯ ಎಂಬುದಕ್ಕೆ ಜ್ವಲಂತವಾಗಿರ್ತಕ್ಕಂಥ ಉದಾಹರಣೆ ವಿಶ್ವಶಾಂತಿಯ ಹರಿಕಾರ, ವಿಶ್ವಭಾಗ್ಯ ವಿಧಾತ ಅಂತ ಕರೆಸಿಕೊಂಡಿರ್ತಕ್ಕಂಥ ಬಿರುದಾಂಕಿತರಾಗಿರ್ತಕ್ಕಂಥ ನಮ್ಮ ಗುರುಗಳೇ. ಕಾಲಕಾಲಕ್ಕೆ ಪೀಳಿಗೆಯಿಂದ ಪೀಳಿಗೆ ಸ್ವವಿಹಿತ ವೃತ್ತಿ, ಧರ್ಮಾನುಷ್ಠಾನ ಇವುಗಳ ಜೊತೆಗೆ ಪರಧರ್ಮವನ್ನು ಕೂಡ ಅರಿತುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ.
ಆ ನೆಲೆಯಲ್ಲಿ ನಮ್ಮ ಎಲ್ಲರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯರು ಕೂಡ ಆಶ್ಚರ್ಯಕರವಂತ ಹೇಳಿದರೆ ಸ್ವತಃ ತಾನೇ ಇಂಗ್ಲೀಷನ್ನು ಕಲಿತು ರಾಜಗೋಪಾಲಾಚಾರ್ಯ ರಾಜಾಜಿಯವರು ಬರೆದಿರತಕ್ಕಂಥ ಮಹಾಭಾರತವನ್ನು ಆಮೂಲಾಗ್ರವಾಗಿ ಓದಿ ಅರ್ಥ ಮಾಡಿಕೊಂಡಿದ್ದರು. ಯಾವ ಭಾಷೆ ಆದರೇನು ಸರ್ವೇ ಘೋಷ ಸರ್ವೇ ನಾದಾಹ ಏಕಮೇ ವ್ಯಾಹೃತಿ ಎಂಬುದಾಗಿ ಹೇಳಿದಂತೆ ಯಾವ ಭಾಷೆ ಆದರೂ ಕೂಡ ಈ ಒಂದು ಅರಿವು ಇರಬೇಕು. ಸಕಲ ಶಬ್ದ ಶಬಲ ವಾಕ್ಯ ಎಲ್ಲದರಿಂದಲೂ ಎಲ್ಲ ಘೋಷಗಳಿಂದಲೂ ಎಲ್ಲ ನಾಮಗಳಿಂದಲೂ ವೇದ್ಯನಾಗಿರ್ತಕ್ಕಂಥವನು ಪರಮಾತ್ಮ ಒಬ್ಬನೇ ಅನ್ನತಕ್ಕಂಥ ಒಂದು ಅರಿವಿನ ಹಿನ್ನೆಲೆ ಇದ್ದರೆ ಏಕ ಏವ ವ್ಯಾಹೃತಿ ಅಂಥ ಒಂದು ವಿವೇಕವಿದ್ದರೆ ಮಾತ್ರ ನಮ್ಮ ಬೆಳಿಗ್ಗೆ ಈ ಸಮಾಜದಲ್ಲೇ ಬೆಳಗಲಿಕ್ಕೆ ಸಾಧ್ಯವಿದೆ. ಇಂಥ ಬಹುದೂರ ದೃಷ್ಟಿ ಇರತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪ್ರಯೋಗಾತ್ಮಕವಾಗಿ ಈ ಒಂದು ಸ್ಥಾಪಿತವಾಗಿರ್ತಕ್ಕಂತಹ ಶಾಲೆ ಈ ಸುಗುಣ ಶಾಲೆ. ಇದಕ್ಕೆ ಪೂರಕವಾಗಿ ವೃಕೋದರಸ್ಯೋ ಸುರೇಂದ್ರ ನಂದನಃ ಎಂಬಂತೆ ಗುರುಗಳ ಆಪ್ತ ಶಿಷ್ಯರಾಗಿರ್ತಕ್ಕಂಥ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ನಮ್ಮೆಲ್ಲರ ಕಂಡು ಬಂದಿದ್ದಾರೆ. ನಮ್ಮ ಗುರುಗಳಿಗೆ ತಮ್ಮ ಶಿಷ್ಯರಂತಹ ಸವ್ಯಸಾಚಿಗಳು ಅವುಗಳನ್ನು ಸಮಾಜಕ್ಕೆ ನೀಡಬೇಕು ಅನ್ನತಕ್ಕಂಥ ಒಂದು ಆ ಹಿನ್ನೆಲೆ ಇದ್ದ ಕಾರಣಕ್ಕಾಗಿ ಈ ಸಂಸ್ಥೆಯಲ್ಲಿ ಪಾರಂಪರಿಕ ವಿದ್ಯೆ ಜೊತೆಗೆ ಲೌಕಿಕ ವಿದ್ಯೆ ಇವೆರಡೂ ಕೂಡ ಮಹತ್ವದ ಸ್ಥಾನವನ್ನು ಪಡೆದಿದ್ದಾವೆ. ಕೇವಲ ಪಾರಂಪರಿಕ ವಿದ್ಯಾವಂತರಾಗಿದ್ದವರಲ್ಲಿ ಒಂದು ರೀತಿಯ ಒಂದು ಕೀಳರಿಮೆ ಇರ್ತದೆ. ನಾವು ಎಲ್ಲರ ಜೊತೆಗೆ ಪ್ರವಾಹದಲ್ಲಿ ನಾವು ಸೇರಿಕೊಳ್ಳುವುದಿಲ್ಲವೇನೋ ಅನ್ನುವಂಥ ರೀತಿಯ ಒಂದು ಆ ಭಾವನೆ ಅವರಲ್ಲಿ ಇರ್ತದೆ. ಅದು ಯಾವುದೂ ಕೂಡ ಇರಬಾರದು ಅನ್ನುವಂಥ ನೆಲೆಯಲ್ಲಿ ಅವರಿಗೆ ಅಕಾಡೆಮಿಕ್ ವಿದ್ಯೆ ಅಷ್ಟೇ ಅಲ್ಲ, ವೈದಿಕ ವಿದ್ಯೆ, ಆ ವೈದಿಕ ವಾಂಗ್ಮಯದಲ್ಲೂ ಕೂಡ ಅವರಿಗೆ ಜೊತೆಗೆ ಆಟೋಟ ಕಲೆ ಇತ್ಯಾದಿಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ಇತರ ಮಕ್ಕಳಿಗೂ ಕೂಡ ಸರಿಸಾಟಿ ಆಗುವಂಥ ರೀತಿಯಲ್ಲಿ ತಾವು ಇರಬೇಕು ಅನ್ನುವಂಥ ಅವರ ಅಭಿಪ್ರಾಯಕ್ಕೆ ಅನುಗುಣವಾದ ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಈ ಸಂಸ್ಥೆ ಅವರೆಲ್ಲರಿಗೂ ಕೂಡ ನೀಡ್ತಾ ಇದೆ. ಈ ಸಂಸ್ಥೆಗೆ ಇದೀಗ 2ನೇ ವರ್ಷ. ಈ 2ನೇ ವರ್ಷದ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಭುವನೇಂದ್ರ ಪ್ರೌಢ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಅತಿಥಿಗಳು ಶ್ರೀಧರಾಚಾರ್ಯರು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪಠ್ಯಪುಸ್ತಕ ಸಮಿತಿಯ ಪ್ರಧಾನಾಚಾರ್ಯ ಮತ್ತು ಶತಾಧಿಕ ಸಂಸ್ಕೃತ ಶಿಬಿರಗಳನ್ನು ನಡೆಸಿರತಕ್ಕಂಥವರು ಮತ್ತು ಶಾಲೆಯ ಎಲ್ಲ ಮಕ್ಕಳು ಸಂಸ್ಕೃತ ಮಾತಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ತಾವು ಪಂಚಾಂಗವನ್ನು ಹಾಕಿರ್ತಕ್ಕಂಥವರು. 2014ರಿಂದ ಸಂಸ್ಕೃತ ಭಾಷೆಯ ಭಾರತೀಯ ಉಡುಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರು, ರಾಷ್ಟ್ರೀಯ ಸಂಸ್ಕೃತ ಸಮ್ಮೇಳನದ ಕಾರ್ಯದರ್ಶಿ, ಜೊತೆಗೆ ನಮ್ಮ ಜೊತೆಗೆ ಇರತಕ್ಕಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಯಲ್ಲಮ್ಮ BEO ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ವಿದ್ವಾನ್ ಶ್ರೀಪತಿ ಆಚಾರ್ಯರಿಗೂ ಕೂಡ ಮಾಲಾರ್ಪಣೆಯ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಾः ಮಹಾಭಾಗः. ಭವದ್ಭ್ಯೇಭ್ಯಃ ಅಪಿ ಸ್ವಾಗತಂ ವ್ಯಾಹರಾಮಿ. ಈಗ ಪ್ರಾಸ್ತಾವಿಕ ಭಾಷಣ ಮತ್ತು ವಾರ್ಷಿಕ ವರದಿಯನ್ನು ಓದಲಿದ್ದಾರೆ ಶೋಭಾ ಪ್ರಮೋದ್ ಅವರು. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ.
ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಉಭಯ ಶ್ರೀಪಾದರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಸಭೆಯಲ್ಲಿರುವ ಪೋಷಕ ವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಪುತ್ತಿಗೆ ಸುಗುಣ ಶಾಲೆ ಹೆಸರೇ ಹೇಳುವಂತೆ ಇದು ನಮ್ಮ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥರ ಒಂದು ಚಿಂತನೆಯ ರೂಪ. ವೈದಿಕ ಹಾಗೂ ಲೌಕಿಕ ವಿದ್ಯೆಯನ್ನು ನೀಡುವುದು, ನಮ್ಮ ಸನಾತನ ಧರ್ಮವನ್ನು ಮೌಲ್ಯಗಳನ್ನು ಬೆಳೆಸುವುದು ಎಳವೆಯಿಂದಲೇ ಪ್ರಾರಂಭವಾಗಬೇಕು. ಋಷಿ ಪರಂಪರಾಗತವಾಗಿ ಬಂದ ವಿದ್ಯೆ ಹಾಗೂ ಕರ್ತವ್ಯಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಲೌಕಿಕ ವಿದ್ಯೆಯ ಜೊತೆ ಅವರು ಕಲಿತು ಮೈಗೂಡಿಸಿಕೊಳ್ಳಬೇಕು. ಈಗಿನ ಕಾಲಮಾನಕ್ಕೆ ಲೌಕಿಕ ವಿದ್ಯೆ ಅಗತ್ಯವೇ, ಆದರೂ ನಮ್ಮ ಧರ್ಮ ಮೌಲ್ಯಗಳನ್ನು ಕಲಿಯುವುದು ಅಷ್ಟೇ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ 8 ವರ್ಷಗಳ ಹಿಂದೆ ನಮ್ಮ ಪೂಜ್ಯ ಶ್ರೀಪಾದರು ಲೌಕಿಕ ವಿದ್ಯೆಯನ್ನು ವಿದ್ಯಾಪೀಠದಲ್ಲಿ ಇದ್ದು ಹೊರಗಿನ ಶಾಲೆಗೆ ಹೋಗಿ ಕಲಿಯುವ ವ್ಯವಸ್ಥೆಯನ್ನು ತಂದಿದ್ದರು. ಅದರ ಹೊಸ ರೂಪವು ಕಳೆದ ವರ್ಷ ಪ್ರಾರಂಭವಾಗಿರುವ ಈ ಪುತ್ತಿಗೆ ಸುಗುಣ ಶಾಲೆ. ಈಗ ಒಂದೇ ಸೂರಿನಡಿಯಲ್ಲಿ ಮಕ್ಕಳು 2 ವಿದ್ಯೆಗಳನ್ನು ಕಲಿಯುತ್ತಾರೆ. ಇಲ್ಲಿ ಪ್ರೀ ನರ್ಸರಿಯಿಂದ 10ನೇ ತರಗತಿಯವರೆಗೂ ಮಕ್ಕಳು ಕಲಿಯುತ್ತಿದ್ದಾರೆ ಹಾಗೂ ಇಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಳೆದ ವರ್ಷ ಪ್ರಾರಂಭವಾಗಿದ್ದು ಒಂದೇ ವರ್ಷದಲ್ಲಿ 60% ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಇದನ್ನು ಮನಗಂಡು ನಮ್ಮೊಂದಿಗೆ ಕೈ ಜೋಡಿಸಿದ ಪೋಷಕರಿಗೆ ನಮ್ಮ ಅಭಿನಂದನೆಗಳು. ಇಲ್ಲಿ ಅನೇಕ ಶಿಕ್ಷಣ ತಜ್ಞರ ಸಲಹೆ ಮತ್ತು ಸಂಶೋಧನೆಯೊಂದಿಗೆ ಇಲ್ಲಿ ವಿಶೇಷವಾದ ಪಾಠಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ನಾವು NIOS ಅಡಿಯಲ್ಲಿ NEP ನೂತನ ಶಿಕ್ಷಣ ಪದ್ಧತಿ ಪ್ರಕಾರದಲ್ಲಿ NCERT ಸಿಲೆಬಸ್ ಅಳವಡಿಸಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದೇವೆ. ಖ್ಯಾತ ಶಿಕ್ಷಣ ತಜ್ಞರಾದ ಶ್ರೀ ರೋಹಿತ್ ಚಕ್ರತೀರ್ಥ ಅವರು ನಮ್ಮೊಂದಿಗೆ ಸಲಹೆಯನ್ನು ನೀಡುತ್ತಾ ಸಹಕಾರ ನೀಡುತ್ತಿರುತ್ತಾರೆ. ಈಗ ಮಕ್ಕಳು ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಜೊತೆಗೆ ಸಂಸ್ಕೃತ, ವೇದ, ಸ್ತೋತ್ರಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇತ್ಯಾದಿ ನಮ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡುತ್ತಾರೆ. ಈಗ ಈ ವರ್ಷ ಶಾಲಾ ಚಟುವಟಿಕೆಗಳ 3 ನಿಮಿಷದ ಒಂದು ಕಿರುನೋಟ.
ಧನ್ಯವಾದಗಳು. ಮಕ್ಕಳು ಅವರ ವಯಸ್ಸಿಗೆ ಅನುಗುಣವಾಗಿ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದನ್ನು ನೀವು ನೋಡಿದಿರಿ. ಈಗಿನ ಆಧುನಿಕ ಕಾಲದಲ್ಲಿ ಕ್ಷೀಣಿಸುತ್ತಿರುವ ಸಾಂಪ್ರದಾಯಿಕ ಕಲೆಗಳಾದ ಹರಿಕತೆ, ತಾಳಮದ್ದಳೆ ಕಲೆಗಳನ್ನು ಈ ವರ್ಷ ಮಕ್ಕಳಿಗೆ ವಿಶೇಷವಾಗಿ ಪರಿಚಯಿಸಿದ್ದೇವೆ. ಈ ನಿಟ್ಟಿನಲ್ಲಿ ಶ್ರೀಮತಿ ರುಕ್ಮಿಣಿ ಹಂಡೆ ಮತ್ತು ಶ್ರೀಮತಿ ಅಶ್ವಿನಿ ನಿಡ್ವಣ್ಣಾಯ ಅವರು ವಿಶೇಷ ಉತ್ಸಾಹ ಹಾಗೂ ಆಸಕ್ತಿಯಿಂದ ಮಕ್ಕಳಿಗೆ ತರಬೇತಿ ನೀಡಿ ಮಕ್ಕಳಿಂದ ಪ್ರದರ್ಶನವನ್ನು ಮಾಡಿಸಿದ್ದಾರೆ. ಇದರ ಜೊತೆ ಮಕ್ಕಳು ಅನೇಕ ಸಂಘ ಸಂಸ್ಥೆಗಳು ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ನಮ್ಮ ಪೂಜ್ಯ ಶ್ರೀಪಾದರ ಸಂಕಲ್ಪದಂತೆ ಸದೃಢ ಸುಸಂಸ್ಕೃತ ಸಮಾಜವನ್ನು ಬೆಳೆಸಲು ನಾವೆಲ್ಲರೂ ಈ ಅವಕಾಶವನ್ನು ಅರಿತು ಕೈಜೋಡಿಸೋಣ ಎಂದು ಹೇಳುತ್ತಾ ನನ್ನ ಶಾಲಾ ವರದಿಯನ್ನು ಮುಗಿಸುತ್ತೇನೆ. ಕೃಷ್ಣಾರ್ಪಣಮಸ್ತು. ವಾರ್ಷಿಕ ವರದಿಯನ್ನು ನಿರೂಪಿಸಿದ ಶ್ರೀಮತಿ ಶೋಭಾ ಪ್ರಮೋದ್ರವರಿಗೆ ಧನ್ಯವಾದಗಳು. ಅಧುನಾ ಉಡುಪಿ ಶ್ರೀಕೃಷ್ಣ ಪ್ರತಿದಿನಂ ವಿನೂತನೈಃ ಅಲಂಕಾರೈಃ ಅಲಂಕೃತಾನಾಂ ಶ್ರೀಚರಣಾನಾಂ ಪರಮಪೂಜ್ಯಾನಾಂ ಶ್ರೀ ಸುಶ್ರೀಂದ್ರತೀರ್ಥ ಶ್ರೀಪಾದಾನಾಂ ಸವಿನಯಂ ಪ್ರಾರ್ಥಯಾಮಿ ಯತ್ ಆಶೀರ್ಭಿಃ ಅಸ್ಮಾನ್ ಅನುಗೃಹಂತು ಇತಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಸುಗುಣ ಸ್ಕೂಲಿನ 2ನೇ ವಾರ್ಷಿಕೋತ್ಸವದ ಸುಸಂದರ್ಭ. ವೈಶಿಷ್ಟ್ಯ ಏನು ಅಂತ ಹೇಳಿದರೆ, 2 ವಾರ್ಷಿಕೋತ್ಸವ, ಮೊದಲ 2 ವಾರ್ಷಿಕೋತ್ಸವ ನಮ್ಮ ವಿಶ್ವಗೀತಾ ಪರ್ಯಾಯದ ಸಂದರ್ಭದಲ್ಲೇ ಒದಗಿ ಬಂದಿದ್ದು, ಎರಡೂ ಕೂಡ ರಾಜಾಂಗಣದಲ್ಲೇ ಕೃಷ್ಣನ ಸನ್ನಿಧಿಯಲ್ಲಿ ಆದದ್ದು ಅತ್ಯಂತ ಅಪೂರ್ವ ಮತ್ತು ಕೃಷ್ಣನ ಅನುಗ್ರಹಕ್ಕೂ ಕೂಡ ಅದು ಕಾರಣೀಭೂತವಾಗ್ತದೆ. ಮುಂದಿನ ವಾರ್ಷಿಕೋತ್ಸವ ಪ್ರಾಯಶಃ ಪಾಡಿಗಾರು ಅಥವಾ ಪುತ್ತಿಗೆಯಲ್ಲಿ ನಾವು ಯೋಚನೆ ಮಾಡಬೇಕು. ಆದರೆ ಮೊದಲ 2 ವರ್ಷ ಇಲ್ಲಿ ಆದದ್ದು ಅದು ಭಗವಂತನ ಅನುಗ್ರಹಕ್ಕೆ ಮತ್ತು ಅನೇಕ ರೀತಿಯಾಗಿ ಮಕ್ಕಳಿಗೆ ಅನೇಕ ರೀತಿಯಾದಂಥ ಅವಕಾಶಗಳು ಕೂಡ ಪರ್ಯಾಯದ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳಿ ನಮ್ಮ ಸುಗುಣ ಅನೇಕ ಹಿಂದೆ ಪಾಡಿಗಾರು ಅಂತ ಹೇಳಿ ಹೊರಗೆ ಶಾಲೆಗೆ ಹೋಗಿ ಅಲ್ಲಿ ಕಲಿಯುವಂತಹ ಒಂದು ಯೋಜನೆ ಅಥವಾ ಒಂದು ರೀತಿಯಾದಂತಹ ಶೈಲಿ ಇತ್ತು. ಅದನ್ನು ಗುರುಗಳು ಸುಗುಣ ಸ್ಕೂಲ್ ಅಂತ ಹೇಳಿ ಮಾಡಿ ಎರಡನ್ನೂ ಕೂಡ ಅಲ್ಲೇ ಶಾಲೆಯ ಸಂದರ್ಭದಲ್ಲೇ ಮಕ್ಕಳು ಹೊರಗೆ ಹೋಗದಂತೆ ಅಲ್ಲೇ ಕಲಿಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದು. ಪ್ರಾಯಶಃ ನಾವು ಹಿಂದೆಯೂ ಕೂಡ ಹೇಳಿದ್ದೇವೆ, ಇದು ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳಿ ನಮ್ಮ ಗುರುಗಳು ಮೊದಲ ಸಂಕಲ್ಪ, ಈ ರೀತಿಯಾದಂಥ ಒಂದು ಪಾಠ ಶೈಲಿಯ ಸಂಕಲ್ಪ ಮಾಡಿದ್ದು ಗುರುಗಳೇ. ನಾವು ಗುರುಗಳಲ್ಲಿ ಹಿಂದೆ ಹೇಳಿದಾಗಲೂ ಕೂಡ ಗುರುಗಳು ಈ ಸಂಕಲ್ಪವನ್ನು ಮಾಡಿದ ನಂತರ ಅನೇಕ ವಿದ್ಯಾಸಂಸ್ಥೆಗಳು ಅದನ್ನು ಅಳವಡಿಸಿಕೊಂಡದ್ದು. ಆದರೆ ನಮ್ಮ ಪಾಡಿಗಾರಿನ ಒಂದು ಪಾಠದ ಕ್ರಮ, ಅದು ಗುರುಗಳ ಒಂದು ನೂತನವಾದಂತಹ ಚಿಂತನೆ. ಅವರು ಅದನ್ನು ಘೋಷಣೆ ಮಾಡಿದ ನಂತರ ಅನೇಕರು ಪ್ರಾಯಶಃ ಅದೇ ವರ್ಷದಲ್ಲಿ ಗುರುಗಳು ಘೋಷಣೆ ಮಾಡಿದ ಹಲವು ತಿಂಗಳುಗಳಲ್ಲಿ
ಅದನ್ನು ಅಳವಡಿಸಿಕೊಂಡದ್ದನ್ನು ನಾವು ನೋಡಿದ್ದೇವೆ. ಆದರೂ ಕೂಡ ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ NEPಯ ಒಂದು ಅಳವಡಿಕೆ ಸ್ವಲ್ಪ ತಡ ಆಗಿದ್ದರೂ ಕೂಡ NIOSನ ಅಡಿಯಲ್ಲಿ ಬೇಕಾದಂತಹ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ನಾವು ಅನೇಕ ಹೊರಗಿನ ಶಾಲೆಗಳಲ್ಲಿ ನಾವು ನೋಡುವುದು ಅಂತ ಹೇಳಿ ಆದರೆ ನಮ್ಮ ಸಾಂಸ್ಕೃತಿಕ ಒಂದು ಕಸ್ಟಮ್ಗಳಿಗೆ ಅವರು ಅಷ್ಟು ಪೂರಕವಾಗಿಲ್ಲ. ಅದು ಪ್ರಾಯಶಃ ನಮ್ಮ ಸೆಕ್ಯುಲರ್ ಚಿಂತನೆಯು ಕೂಡ ಅದಕ್ಕೆ ಕಾರಣೀಭೂತವಾಗಿದ್ದಿರಬಹುದು. ಆದ್ದರಿಂದ ಅದೆಲ್ಲವನ್ನು ಕೂಡ ಮೀರಿ ನಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕು, ಅವರಿಗೆ ವಿಶೇಷವಾದಂತಹ ಆ ಒಂದು ಭಾರತೀಯ ಸನಾತನ ಧರ್ಮದ ಒಂದು ಚಿಂತನೆ ಅದು ಅವರು ಅಳವಡಿಸಿಕೊಳ್ಳಬೇಕು. ಅದೊಂದು ಜೀವನ ಶೈಲಿ. ಯದ್ಯಪಿ ಆ ಒಂದು ಚಿಂತನೆ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ಎಳೆಯ ವಯಸ್ಸಿನಿಂದಲೇ ಬರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪ್ರಾಯಶಃ ಸುಗುಣ ಸ್ಕೂಲಿನ ಅದನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಪಾಡಿಗಾರಲ್ಲಿದ್ದಂತಹ ಒಂದು ವ್ಯವಸ್ಥೆ ಅದು ಪ್ರಾಯಶಃ 5ನೇ ಕ್ಲಾಸಿನ, ಅಂದರೆ ನಾವು ಅದನ್ನು ಪ್ರಿಫರ್ ಮಾಡ್ತಾಯಿದ್ದೆ 5ನೇ ಕ್ಲಾಸ್ ಮೇಲಿನ ಮಕ್ಕಳಿಗೆ ಅದರ ಅವಕಾಶ ಅಂಥೇಳಿ. ಆದರೆ ಅದು ಕೂಡ ಪ್ರಸಕ್ತ ಕಾಲಘಟ್ಟದಲ್ಲಿ ಅದು ಕೂಡ ತಡ ಆಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪ್ರೀ ನರ್ಸರಿಯಿಂದ ಶುರು ಮಾಡಿಕೊಂಡು KG ಶುರು ಮಾಡಿಕೊಂಡು 10ನೇ ತರಗತಿಯವರೆಗೆ ನಾವು ಮಕ್ಕಳನ್ನು ಎಳೆಯ ವಯಸ್ಸಿನಲ್ಲಿಯೇ ಅವರಿಗೆ ನಮ್ಮ ಒಂದು ಕಲ್ಚರಿನ ಚಿಂತನೆಯನ್ನು ಕೊಡಬೇಕು ಅಥವಾ ಅದನ್ನು ಅವರು ಜೀವನ ಶೈಲಿಯನ್ನಾಗಿ ಮಾಡಿಸಿಕೊಳ್ಬೇಕು ಅಂತೇಳೋ ಹಿನ್ನೆಲೆಯಲ್ಲಿ ಈ ಒಂದು ಸುಗುಣ ಸ್ಕೂಲನ್ನು ಗುರುಗಳು ಪ್ರಾರಂಭ ಮಾಡಿದ್ದು ಅತ್ಯಂತ ಅದ್ಭುತವಾಗಿ ಅನೇಕ ರೀತಿಯಾದಂತಹ ಲೌಕಿಕ ಮತ್ತು ಆಧ್ಯಾತ್ಮಿಕವಾಗಿ ಎರಡರ ಮೇಳನ ಇಲ್ಲಿ ನಾವು ಈಗ ಅಲ್ಲಿ ಇದರಲ್ಲಿ ಪ್ರಾಸ್ತಾವಿಕ ಒಂದು ನೋಟದಲ್ಲಿ ನಾವು ನೋಡಿದ್ದಿರಬಹುದು. ಅನೇಕ ಕಾರ್ಯಕ್ರಮಗಳು ಕೃಷ್ಣ ಮಠದಲ್ಲೇ ನಡೆದಿದ್ದು ಮತ್ತನೇಕ ಕಾರ್ಯಕ್ರಮಗಳು ನಮ್ಮ ಪಾಡಿಗಾರಿನಲ್ಲಿ ಸುಗುಣ ಸ್ಕೂಲಿನಲ್ಲಿ ನಡೆದು ಅಪೂರ್ವವಾದದ್ದು. ಹಿಂದೆಯೂ ಕೂಡ ಹೋದ ವರ್ಷವೂ ಕೂಡ ಅತ್ಯಂತ ವೈಭವಪೇತವಾಗಿ ಇದೇ ರಾಜಾಂಗಣದಲ್ಲಿ ಅದು ನಡೆದಿದ್ದು ಇಷ್ಟು ಬೇಗ 1 ವರ್ಷ ಆಯಿತಾ ಅಂತ ಹೇಳಿ ನಮಗೆ ಆಶ್ಚರ್ಯವಾಗ್ತದೆ. ಅಂತೂ ಅನೇಕ ಮಕ್ಕಳು ಹೊಸದಾಗಿ ಇಲ್ಲಿ ಸೇರಿದ್ದು ಮುಂಬರುವಂತಹ ವರ್ಷಗಳಲ್ಲಿ ಅನೇಕ ಮಕ್ಕಳು ಇದರ ಸದುಪಯೋಗವನ್ನು ಪಡೆಯುವಂತಾಗಲಿ ಅಂತ ಹೇಳಿ ನಾವು ಬಯಸ್ತಾ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಗುರುಗಳು ಈಗಾಗಲೇ ಹೇಳಿದ್ದಾರೆ. ಅದನ್ನು ಎಲ್ಲ ರೀತಿಯಾದಂತಹ ಒಂದು ಸಪೋರ್ಟನ್ನು ಗುರುಗಳು ಈಗಾಗಲೇ ಅದನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಅನೇಕ ಮಕ್ಕಳ ಸಂಖ್ಯೆ ಅದರೊಂದಿಗೆ ಉತ್ತಮವಾದಂತಹ ಶಿಕ್ಷಣ ಅದು ನಮ್ಮ ಧ್ಯೇಯ. ಮಕ್ಕಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಅದನ್ನು ನಾವು ವಿಶೇಷವಾಗಿ ಅವರಲ್ಲಿ ಈಗಿನ ಒಂದು ಓದು ಹೇಗಾಗಿದೆ ಅಂತ ಹೇಳಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದು ಕೇವಲ ಒಂದು ತಾಂತ್ರಿಕವಾಗಿ ಆಗಿದೆ. ಆ ರೀತಿಯಾಗಿ ಆಗದೆ ಮಕ್ಕಳ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅಧ್ಯಾತ್ಮದಲ್ಲಿಯೂ ಕೂಡ ಅವರಿಗೆ ವಿಶೇಷವಾದಂತಹ ಆಸಕ್ತಿ ಬರಬೇಕು. ಅದರಲ್ಲಿ ಆಸಕ್ತಿ ಬರಬೇಕು ಅಂತ ಹೇಳಿದರೆ ಅದರಲ್ಲಿ ಅವರು ತೊಡಗಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸುಗುಣ ಶಾಲೆ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಮಕ್ಕಳನ್ನು ಎರಡರಲ್ಲಿಯೂ ಕೂಡ ಅವರು ಪಾಲ್ಗೊಳ್ಳುವಂತೆ ಅಥವಾ ಅವರ ಒಂದು ಪಾಲ್ಗೊಳ್ಳುವಿಕೆ ಅಧ್ಯಾತ್ಮದಲ್ಲಿಯೂ ಅದೇ ರೀತಿಯಾಗಿ ಲೌಕಿಕದಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ಯೋಜನೆಗಳಿಂದ ಈಗಾಗಲೇ ಇದೆ ಅಂತ ಹೇಳಿ ನಾವು ಕಂಡಿದ್ದೇವೆ. ಯಾರೆಲ್ಲ ಇಲ್ಲಿ ಸುಗುಣ ಸ್ಕೂಲಿನಲ್ಲಿ ಓದ್ತಾ ಇದ್ದೀರೋ ವಿಶೇಷವಾಗಿ ಭಗವಂತನ ಅನುಗ್ರಹ ಅವರೆಲ್ಲರಿಗೂ ಕೂಡ ಇರಲಿ. ಅವರ ಮಕ್ಕಳನ್ನು ಬೆಳೆಸುವಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ಎಲ್ಲ ಅಧ್ಯಾಪಕ ವೃಂದದವರು ಅದೇ ರೀತಿಯಾಗಿ ಎಲ್ಲ ನಮ್ಮ ಸುಗುಣ ಸ್ಕೂಲಿನ ಸದಸ್ಯರಿಗೂ ಕೂಡ ಕೃಷ್ಣನ ಅನುಗ್ರಹ ಆಗಲಿ. ಇನ್ನೂ ಅಭೂತಪೂರ್ವವಾಗಿ ನಮ್ಮ ಈ ಸುಗುಣ ಸ್ಕೂಲು ಬೆಳೆದು ಬರಲಿ ಅಂಥೇಳಿ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣ. ಪೂಜ್ಯಾನಾಂ ಶ್ರೀಪಾದಾನಾಂ ಅನುಗ್ರಹವಚನೈಃ ವಯಂ ಅನುಗೃಹೀತಾ ಸ್ಮಃ.
तदर्थं सादरं धन्यवादान् समर्पयामि. धन्यवादः श्रीपादः. सम्प्रति श्रीचरणानां परमपूज्यानाम् अनन्तश्रीविभूषितानां ज्येष्ठस्वामिनाः श्रीसुगुणेन्द्रतीर्थश्रीपादानां सद्भक्तिश्रद्धया प्रार्थयामि यत् अनुग्रहभाषणेन अस्मान् उद्धरन्तु इति. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः. बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमस्मरणात् भवेत्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ನಮ್ಮ ಶ್ರೀ ಪುತ್ತಿಗೆ ಸುಗುಣ ಸ್ಕೂಲಿನ ಕಲ್ಪನೆ ಅದು ಒಂದು ವಿನೂತನ ರೀತಿಯ ಕಲ್ಪನೆಯಾಗಿದೆ. ನಾವು ವಿಶ್ವಾದ್ಯಂತ ಸಂಚಾರ ಮಾಡಿ ಭಾರತದಲ್ಲಿಯೂ ವಿದೇಶಗಳಲ್ಲಿಯೂ ಅನೇಕ ಕುಟುಂಬಗಳ ಜೊತೆಗೆ ಪ್ರತಿನಿತ್ಯ ನಾವು ಅವರ ಮನೆಯಲ್ಲಿ ವಾಸವಾಗಿದ್ದು ಅಲ್ಲಿಯ ಕೌಟುಂಬಿಕ ಪರಿಸ್ಥಿತಿ, ಮಕ್ಕಳ ಬೆಳವಣಿಗೆ ಇದನ್ನೆಲ್ಲ ಗುರುತಿಸಿ ಈ ರೀತಿಯ ಒಂದು ಶಾಲೆಯ ಅವಶ್ಯಕತೆ ಇದೆ ಎಂಬುದನ್ನು ಮನಗಂಡಿದೆವು. ಒಬ್ಬ ವ್ಯಕ್ತಿಯನ್ನು ನಾವು ವಿಮರ್ಶೆ ಮಾಡಿದಾಗ ಯಾವುದೇ ವ್ಯಕ್ತಿಯಾಗಲಿ ಅವನ ಮೇಲೆ ಗರಿಷ್ಠ ಪ್ರಭಾವ ಇರುವುದು ಬಾಲ್ಯದಲ್ಲಿ ಬೆಳೆದಂತಹ ಪರಿಸರ ಮತ್ತು ವಾತಾವರಣ. ಒಂದೇ ತಂದೆ ತಾಯಿಗಳ ಎರಡು ಮಕ್ಕಳನ್ನು ಭಾರತದಲ್ಲಿ ಬೆಳೆಸ್ಬೋದು, ಅಮೇರಿಕದಲ್ಲಿ ಒಬ್ಬನನ್ನು ಬೆಳೆಸಿದರೆ ಆವಾಗ ಅವರಿಬ್ಬರಲ್ಲಿ ಅಜಗಜಾಂತರವನ್ನು ನಾವು ಕಾಣಬಹುದು. ಒಂದೇ ತಂದೆ ತಾಯಿಗಳಾದರೂ ಕೂಡ ಶಾಲೆಯ ವಾತಾವರಣದಿಂದ ಆ ವ್ಯಕ್ತಿಗಳ ಮಕ್ಕಳ ವ್ಯಕ್ತಿತ್ವದಲ್ಲಿ ಬಹಳ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಾವು ಮಕ್ಕಳನ್ನು ನಮಗೆ ಮುಂದೆ ಅವರು ಯಾವ ರೀತಿ ಆಗಬೇಕು ಎಂಬ ಉದ್ದೇಶ ಇರುತ್ತದೋ ಅದಕ್ಕೆ ಅನುಗುಣವಾದ ಪರಿಸರದಲ್ಲಿ ಅವರನ್ನು ಬೆಳೆಸುವುದು ಬಹಳ ಮುಖ್ಯವಾದಂಥ ವಿಚಾರ. ಯಾವುದಾದ್ರೂ ಒಂದು ಸ್ಕೂಲ್ ಆದರೆ ಸಾಕು, ಅಥವಾ ಕೇವಲ ಪಾಶ್ಚಾತ್ಯ ಸಂಸ್ಕೃತಿ ಮಾತ್ರ ಇದ್ದಂತಹ ಸ್ಕೂಲ್ ಆದರೂ ಸಾಕು, ಈ ರೀತಿಯಾಗಿ ಯೋಚನೆ ಮಾಡಿದರೆ ಮುಂದೆ ನಮ್ಮ ಮಕ್ಕಳ ನಡವಳಿಕೆಯಲ್ಲಿ ಅದರ ಸ್ಪಷ್ಟ ಪ್ರಭಾವವನ್ನು ನಾವು ಗುರುತಿಸಬಹುದು. ಅದಕ್ಕೋಸ್ಕರ ಇವತ್ತು ಮುಖ್ಯವಾಗಿ ಬೇಕಾದದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದರೆ ಅವನು ಫೈತ್ ಬೇಸ್ಡ್ ಸಂಸ್ಥೆಯಲ್ಲಿ ನಂಬಿಕೆಗಳು, ಶ್ರದ್ಧೆಗಳು ಇದರ ಆಧಾರಿತವಾದಂತಹ ಸಂಸ್ಥೆಗಳಲ್ಲೂ ಬೆಳೆದರೆ ಮುಂದೆ ಅದರ ಪ್ರಭಾವವನ್ನು ನಾವು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಮೇರಿಕದಲ್ಲಿ ಅನೇಕ ಕಂಪನಿಗಳ HR ವಿಭಾಗದವರು ಅವರ ಹತ್ತಿರ ಮಾತಾಡುವಾಗ ಅವರು ಹೇಳಿದ ಒಂದು ಮಾತು, ನಾವು ಅವರ ಹತ್ರ ಕೇಳಿದೆವು, ನೀವು ನಿಮ್ಮ ನೌಕರರನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ? ಯಾವ ಆಧಾರದ ಮೇಲೆ ನಿಮಗೆ ಅವರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಕೇವಲ 1 ಗಂಟೆಯ ಅಥವಾ 2 ಗಂಟೆಯ ಸಂದರ್ಶನದಲ್ಲಿ ಆ ವ್ಯಕ್ತಿಯ ಭವಿಷ್ಯವನ್ನು ನೀವು ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಹೇಳಿ ಕೇಳಿದಾಗ ಎಲ್ಲರೂ ಕೂಡ ನೀಡಿದಂಥ ಒಂದು ಉತ್ತರ, ಸಮಾನ ಉತ್ತರ, ನಾವು ಶ್ರದ್ಧಾಧಾರಿತವಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆದ ಮಕ್ಕಳಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ನಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ನೌಕರರಲ್ಲಿ ಶ್ರದ್ಧಾಧಾರಿತವಾದಂತಹ ಫೈತ್ ಬೇಸ್ಡ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲಿ ಕಲಿತಂತಹ ವ್ಯಕ್ತಿಗಳು ಎಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ
ಅದು ಬೇರೆ ವಿದ್ಯಾರ್ಥಿಗಳು ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಬೆಳೆದ ವ್ಯಕ್ತಿಗಳಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಶ್ರದ್ಧೆ ಆಧಾರಿತವಾದಂತಹ ಅಥವಾ ಆಸ್ತಿಕತೆಗೆ ಒತ್ತು ಕೊಡತಕ್ಕಂತಹ ಸಂಸ್ಥೆಗಳಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಥಮ ಪ್ರಾಶಸ್ತ್ಯದಿಂದ ಆಯ್ಕೆ ಮಾಡ್ತೇವೆ. ಅದು ಬೇಕಾದರೆ ಚರ್ಚ್ಗಳು ನಡೆಸುವ ಶಾಲೆಗಳಾಗ್ಬೋದು, ದೇವಸ್ಥಾನಗಳು ನಡೆಸುವ ಶಾಲೆಗಳಾಗಬಹುದು, ಅಥವಾ ಮಸೀದಿಗಳು ನಡೆಸುವ ಶಾಲೆಗಳಾಗಿರಬಹುದು. ಆದರೆ ಶ್ರದ್ಧೆಗೆ ಆಸ್ತಿಕತೆಗೆ ಪ್ರಾಶಸ್ತ್ಯವನ್ನು ಕೊಡತಕ್ಕಂಥ ಸಂಸ್ಥೆಗಳಲ್ಲಿ ಬೆಳೆದಂತಹ ಮಕ್ಕಳು ಅವರು ಸಮಾಜಕ್ಕೆ ಅತ್ಯಂತ ಉಪಯುಕ್ತರಾಗ್ತಾರೆ ಎಂಬ ಅಂಶವನ್ನು ಕಂಡುಕೊಂಡಿದ್ದೇವೆ ಎಂಬುದಾಗಿ ಅನೇಕ ಜನರು ಇದನ್ನು ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಮುಂದೆ ಒಬ್ಬ ಸಭ್ಯ ಅಥವಾ ಒಂದು ಉಪಯುಕ್ತ ವ್ಯಕ್ತಿ ಆಗಬೇಕಾದರೆ ಬಾಲ್ಯದಲ್ಲಿ ಧಾರ್ಮಿಕ ಮತ್ತು ನಂಬಿಕೆ ಧರ್ಮ ಆಧಾರಿತವಾದಂತಹ ಸಂಸ್ಥೆಗಳು ನಡೆಸ್ತಕ್ಕಂತಹ ಒಂದು ಶಾಲೆಗಳಲ್ಲಿ ಬೆಳೆದರೆ ಮುಂದೆ ಅದರ ಪ್ರಭಾವ ಅದು ಗೋಚರಿಸಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಧರ್ಮ ಸಂಸ್ಥೆಗಳು ಈ ಶಿಕ್ಷಣ ಸಂಸ್ಥೆಗಳನ್ನು ಧರ್ಮಾಧಾರಿತವಾಗಿ ನಡೆಸಬೇಕು ಎಂಬ ಈ ಉದ್ದೇಶದಲ್ಲಿ ನಾವು ಈ ಕಲ್ಪನೆಯನ್ನು ಮಾಡಿದ್ದು. ಮಕ್ಕಳು ಕೇವಲ ಸಿಲೆಬಸ್ಗಳನ್ನು ಮುಗಿಸುವುದರಲ್ಲಿ ಅವರ ಪ್ರಾಶಸ್ತ್ಯ ಅಲ್ಲ, ಅವರ ನಡವಳಿಕೆ ನಡೆ ನುಡಿಗಳಲ್ಲಿ ಅದರಲ್ಲಿ ವಿಶೇಷವಾದಂತಹ ಪ್ರಾಶಸ್ತ್ಯ ಇರಬೇಕು. ಅವರ ಸಂಸ್ಕೃತಿ, ಅವರು ಅನುಸರಿಸುವ ಮೌಲ್ಯಗಳು ಇದು ಬಹಳ ಮುಖ್ಯವಾದದ್ದು ಎಂಬ ಈ ದೃಷ್ಟಿಯಲ್ಲಿ ಈ ಒಂದು ಕಲ್ಪನೆಯನ್ನು ನಾವು ಮಾಡಿದ್ದು. ಇದೀಗ ಈ ಒಂದು ಸಂಸ್ಥೆ ಸುಗುಣ ಸ್ಕೂಲು ಅದು ಮುಖ್ಯವಾಗಿ ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ತಕ್ಕಂತಹ ಒಂದು ಶಾಲೆಯಾಗಬೇಕು ಎಂಬ ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. ನಮಗೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು. ನಮ್ಮ ಈ ಶಾಲೆಗೆ ಒಂದೇ ವರ್ಷದಲ್ಲಿ 60% ನಮಗೆ ವಿದ್ಯಾರ್ಥಿಗಳು ಜಾಸ್ತಿ ಆದದ್ದು ಅದು ಪೋಷಕರ ಬೆಂಬಲದ ಸಾಕ್ಷಿಯಾಗಿದೆ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೇವೆ. ನಮ್ಮ ಚಿಂತನೆಗಳು ಪೋಷಕರಿಗೆ ಇವತ್ತು ಅದು ಅತ್ಯಂತ ಸ್ವಾಗತಾರ್ಹವಾದದ್ದು. ನಮಗೆ ತುಂಬ ಸಂತೋಷ. ಇವತ್ತೆಲ್ಲ ತಂದೆ ತಾಯಿಗಳ ಒಂದು ದೊಡ್ಡ ಚಿಂತೆ ಏನೆಂದರೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾರೆ, ಮುಂದೆ ಏನಾಗ್ತಾರೆ ಎಂಬಂತಹ ಚಿಂತೆ ಅದು ಆಧುನಿಕ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸ್ತಕ್ಕಂತಹ ತಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಬಹಳ ಚಿಂತೆ ಇದೆ. ವಾಸ್ತವಿಕವಾಗಿ ನೋಡುವುದಾದರೆ ಒಂದು 20 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇರತಕ್ಕಂಥ ಉತ್ತಮ ವಾತಾವರಣ ಅದು ಇವತ್ತು ಉಳಿದಿಲ್ಲ. ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಗುರಿಯಾಗಿದ್ದುಕೊಂಡು ಡ್ರಗ್ಸುಗಳನ್ನು ಮಾರುವುದು, ಮಕ್ಕಳನ್ನು ಹಾಳು ಮಾಡೋದು, ಅವರಿಗೆ ದುರಭ್ಯಾಸವಾದ ಪ್ರೇರಣೆಯನ್ನು ಕೊಡುವುದು, ಆದಮೇಲೆ ಮೊಬೈಲ್ಗಳು ಎಲ್ಲ ಬಂದ ಮೇಲೆ ಇನ್ನೂ ಅನೇಕ ಅನಪೇಕ್ಷಿತವಾದಂತಹ ಒಂದು ಪ್ರವೃತ್ತಿಗಳು ಇವತ್ತು ಮಕ್ಕಳಲ್ಲಿ ಮೂಡಲಿಕ್ಕೆ ಪ್ರಾರಂಭವಾಗಿದೆ. ಇವತ್ತಿನ ಮಕ್ಕಳು 20-30 ವರ್ಷಗಳ ಹಿಂದಿನ ಮಕ್ಕಳು ಏನಿದ್ದಾರೆ ಅದಕ್ಕಿಂತ ಹೆಚ್ಚು ಸ್ವತಂತ್ರರಾಗಿದ್ದುಕೊಂಡು ಅನಿಯಂತ್ರಿತರಾಗಿದ್ದಾರೆ. ಮಕ್ಕಳ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇರತಕ್ಕಂಥ ನಿಯಂತ್ರಣ ಇವತ್ತು ಬಹಳ ತಪ್ಪಿ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಮುಂದಿನ ಮಕ್ಕಳ ಭವಿಷ್ಯ ಅದು ಅತ್ಯಂತ ಚಿಂತಾಜನಕವಾಗತಕ್ಕಂತಹ ಪರಿಸ್ಥಿತಿ ಇದ್ದು, ಅದನ್ನು ತಪ್ಪಿಸುವುದಕ್ಕೋಸ್ಕರ ವಸತಿ ಸಹಿತವಾದಂತಹ ಶಾಲೆಯಲ್ಲಿ ಮಕ್ಕಳು ಬೆಳೆದರೆ ಆವಾಗ ಒಂದೇ ಸಂಸ್ಕೃತಿಯ ಅಡಿಯಲ್ಲಿ ಮಕ್ಕಳು ಬೆಳೆದರೆ ಆವಾಗ ಮಕ್ಕಳ ಒಂದು ನಿಯಂತ್ರಣವು ಅದೇ ರೀತಿ ಅವರ ಮೇಲೆ ಅವರ ಚರಿತ್ರೆಯ ಮೇಲೆ ಬೀಳತಕ್ಕಂತಹ ಪ್ರಭಾವವು ಕೂಡ ಅದು ಏಕರೂಪವಾಗಿರಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ವಸತಿ ಸಹಿತವಾದಂತಹ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಲ್ಪನೆಯನ್ನು ನಾವು ಮಾಡಿದ್ದು. ಸಾಂಸ್ಕೃತಿಕ ತಳಹದಿಯಲ್ಲಿ, ಧಾರ್ಮಿಕ ತಳಹದಿಯಲ್ಲಿ, ನಮ್ಮ ಪ್ರಾಚೀನ ಚಿರಂತನ ಮೌಲ್ಯಗಳ ತಳಹದಿಯಲ್ಲಿ ಮಕ್ಕಳ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು ಎಂಬುದು ನಮ್ಮ ಇರಾದೆಯಾಗಿದೆ. ಯಾವುದೇ ಒಂದು ಪ್ರಭಾವವಾಗಲಿ ಬಾಲ್ಯದಲ್ಲಿ ಬಿದ್ದಂತಹ ಪ್ರಭಾವವೇ ಮುಂದೆ ಅದು ಅವನನ್ನು ಮುನ್ನಡೆಸ್ತದೆ ಹೊರತು ಇನ್ನೊಂದು 16-20 ವರ್ಷ ಆದ ಮೇಲೆ ಬರತಕ್ಕಂತಹ ಪ್ರಭಾವ ಅದು ಮುಂದೆ ವಿಶೇಷ ಪ್ರಭಾವವನ್ನು ಬೀರುವುದಿಲ್ಲ.
ಆ ದೃಷ್ಟಿಯಲ್ಲಿ ಬಾಲ್ಯ ಎಂಬುದು ಬಹಳ ಮುಖ್ಯ. ಅದಕ್ಕೆ LKGಯಿಂದ ಪ್ರಾರಂಭ ಮಾಡಿ 10ನೇ ತರಗತಿಯ ತನಕ ಮಕ್ಕಳ ಒಂದು ವ್ಯಕ್ತಿತ್ವದ ನಿರ್ಮಾಣವಾಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಸಾಂಸ್ಕೃತಿಕ ತಳಹದಿಯಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಎಂಬ ಉದ್ದೇಶದಲ್ಲಿ ಈ ಸಂಸ್ಥೆಯನ್ನು ನಾವು ಯೋಚನೆ ಮಾಡಿದ್ದು. ಈ ಒಂದು ಯೋಚನೆ ಇದು ಪ್ರಾಚೀನ ಚಿಂತನೆಗೆ ಅನುಗುಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳ ಚಿಂತನೆ ಏನಿತ್ತಂದರೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. 5 ವರ್ಷಗಳ ತನಕ ಮಕ್ಕಳನ್ನು ಎಷ್ಟು ಬೇಕಾದರೂ ಮುದ್ದು ಮಾಡ್ಬೋದು. 5 ವರ್ಷ ಆದ ಮೇಲೆ 15 ವರ್ಷದ ತನಕ 10 ವರ್ಷ ಮಕ್ಕಳ ವ್ಯಕ್ತಿತ್ವವನ್ನು ಕೆತ್ತಬೇಕು. ಹೇಗೆ ಮೂರ್ತಿಯನ್ನು ಕೆತ್ತುತ್ತೇವೆಯೋ ಅದಕ್ಕೆ ಬೇಕಾದ ಹಾಗೆ ಪೆಟ್ಟುಗಳನ್ನು ಕೊಟ್ಟು ಮೂರ್ತಿಯನ್ನು ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಕೆತ್ತುತ್ತೇವೆಯೋ ಹಾಗೆ 10 ವರ್ಷಗಳ ಪರ್ಯಂತ ಮಕ್ಕಳನ್ನು ತಿದ್ದಬೇಕು. ಅದು ತಿದ್ದುವುದು ಶಿಕ್ಷಾ ರೂಪದಲ್ಲಿ ಇದ್ದರೂ ಕೂಡ ಅದು ಸಸ್ಯವೇ ಆಗಿದೆ. ಯಾವಾಗ ಈ 10 ವರ್ಷಗಳಲ್ಲಿ ನಾವು ಮತ್ತೆ ಪುನಃ ಲಾಲನೆಯನ್ನೇ ಮಾಡ್ತಾ ಹೋದರೆ, ಮುದ್ದನ್ನೇ ಮಾಡ್ತಾ ಹೋದರೆ ಮಕ್ಕಳು ಅದು ಮುದ್ದಿನ ಗಿಣಿಯಾಗುತ್ತವೆ ಹೊರತು ಒಂದು ಸಮರ್ಥ ಸಭ್ಯ ಅಥವಾ ಒಂದು ಉತ್ತಮ ನಾಗರಿಕನಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ 10 ವರ್ಷಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆ ಸಂದರ್ಭದಲ್ಲಿ ಅವರಿಗೆ ಉತ್ತಮ ಶಿಕ್ಷಣ, ಮೌಲ್ಯಗಳ ಶಿಕ್ಷಣ ಕೊಡಬೇಕು. ಆ ವಾತಾವರಣದಲ್ಲಿ ಅವರು ಬೆಳೆಯಬೇಕು ಎಂಬ ಈ ಉದ್ದೇಶದಲ್ಲಿ ನಾವು 10 ವರ್ಷಗಳ ಒಂದು ಈ ಒಂದು ಶಿಕ್ಷಣ ಪದ್ಧತಿಯನ್ನು NIOS ಈ ಒಂದು ಪದ್ಧತಿಯ ಪ್ರಕಾರ ಪ್ರಾರಂಭ ಮಾಡಿದ್ದೇವೆ. ಪ್ರಾಯ ಈ ಒಂದು ಕಲ್ಪನೆ ಪ್ರಥಮವಾಗಿ ನಮ್ಮಲ್ಲಿ ಪ್ರಾರಂಭವಾಗಿದ್ದು ಅನೇಕರಿಗೆ NIOSನ ಈ ಒಂದು ಸಿಲೆಬಸ್ಸಿನ ಪರಿಚಯವೂ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದ ಮೇಲೆ ಇದನ್ನು ಉಳಿದವರೆಲ್ಲ ಈಗ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹೊಸ ಚಿಂತನೆಗೆ ಒಂದು ವಿಶೇಷವಾದ ಪ್ರೋತ್ಸಾಹ, ಸ್ಪಂದನೆ ಅದು ಪಾಲಕರಲ್ಲಿ ಬಂದದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಈ ಶಿಕ್ಷಣ ಪದ್ಧತಿಯಲ್ಲಿ 16 ವರ್ಷಕ್ಕೆ ಬರುವಾಗ ಅವನು ಪ್ರಬುದ್ಧನಾಗಿರಬೇಕು. ಪ್ರಬುದ್ಧ ಅಂತ ಹೇಳಿದರೆ ಅವನು ಮದುವೆ ಮಾಡಿಕೊಂಡು ಸಂಸಾರವನ್ನು ನಡೆಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೊರತಕ್ಕಲಿಕ್ಕೆ ಸಮರ್ಥನಾಗಿರಬೇಕು. ಆ ರೀತಿ ಇವತ್ತು ಏನಾಗಿದೆ ಅಂದರೆ 30-32 ವರ್ಷ ಪರ್ಯಂತನೂ ಕೂಡ ವಿದ್ಯಾಭ್ಯಾಸದಲ್ಲೇ ಅವನು ಜೀವನವನ್ನು ಕಳೆದರೆ 35 ವರ್ಷಕ್ಕೆ ಮದುವೆ ಆದರೆ ಅವನು ಮುದುಕನಾಗುವಾಗ ಅವನ ಮಗುವಿಗೆ ಮದುವೆ ಆಗುವ ಸಂಭವ ಬರ್ತದೆ. ಅವನು ಒಳ್ಳೆ ದುಡಿತಾ ಇರುವಾಗಲೇ ಮಕ್ಕಳಿಗೆ ಮದುವೆ ಮಾಡಬೇಕು ಹೊರತು ನಿವೃತ್ತನಾದ ಮೇಲೆ ಮುದುಕನಾದ ಮೇಲೆ ಮಕ್ಕಳಿಗೆ ಮದುವೆ ಮಾಡಿದರೆ ಆವಾಗ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳು ಬೇಗನೆ ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ ತಾವು ಏನಾಗಬೇಕು ಎಂಬುದನ್ನು ಮೊದಲೇ ನಿರ್ಧಾರ ಮಾಡಿ ಆ ನಿಟ್ಟಿನಲ್ಲೇ ಮಕ್ಕಳನ್ನು ತಯಾರು ಮಾಡಬೇಕು. ಇವತ್ತಿನ ದೊಡ್ಡ ದುರಂತ ಏನಂದರೆ 15-20 ವರ್ಷ ತನಕ ಕಷ್ಟಪಟ್ಟು ಏನನ್ನೋ ಓದಿರ್ತಾರೆ. ಆಮೇಲೆ ಅವರು ಮಾಡತಕ್ಕಂಥ ವೃತ್ತಿಗೂ ಅದಕ್ಕೂ ಯಾವುದೇ ಸಂಬಂಧನೇ ಇರುವುದಿಲ್ಲ. ಜೀವನದ 15 ವರ್ಷ 20 ವರ್ಷ ಅಮೂಲ್ಯವಾದ ಸಮಯವನ್ನು ವ್ಯರ್ಥಗೊಳಿಸ್ತಾರೆ. ಯಾವುದನ್ನೋ ಓದುವುದು, ಯಾವುದನ್ನೋ ಮಾಡುವುದು. ಈ ರೀತಿಯಾಗಿದ್ದರಿಂದ ಜೀವನದ ಸಮಯಗಳು ವ್ಯರ್ಥವಾಗಿ ಹೋಗ್ತದೆ. ಹಾಗಾಗಬಾರದು. ಅವರಿಗೆ 10 ವರ್ಷಗಳಲ್ಲಿ ಮಾತ್ರ ಜನರಲ್ ಎಜುಕೇಷನ್, ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡತಕ್ಕಂತಹ ವಿದ್ಯೆ. ಆಮೇಲೆ ತಕ್ಷಣ ಅವರಿಗೆ ವೃತ್ತಿಗೆ ಪರವಾದಂತಹ ಒಂದು ವಿದ್ಯೆಯನ್ನು ಕೊಟ್ಟರೆ ಆವಾಗ ಆ ವ್ಯಕ್ತಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂಬ ದೃಷ್ಟಿಯಲ್ಲಿ ಈ ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದು ಪಾಡಿಗಾರನಲ್ಲಿ. ಇದರ ಪ್ರಯೋಗವು ಕೂಡ ಯಶಸ್ವಿಯಾಗಿ ನಡೆದದ್ದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ಸುಗುಣ ಸ್ಕೂಲಿನ ಮಕ್ಕಳು ಎಲ್ಲ ವಿಷಯಗಳಲ್ಲಿಯೂ ಕೂಡ ಅವರು ಬಹಳ ಒಂದು ಚುರುಕಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ನಾನು ಅಮೆರಿಕದಲ್ಲಿ ಬೆಳೆಯುವ ಮಕ್ಕಳನ್ನು ನೋಡಿದ್ದೇನೆ, ಭಾರತದ ಬೇರೆ ಕಡೆ ಬೆಳೆಯತಕ್ಕಂಥ ಮಕ್ಕಳನ್ನು ನೋಡಿದ್ದೇನೆ, ಸಾರ್ವಜನಿಕ ಶಾಲೆಗಳಲ್ಲಿ ಬೆಳೆಯತಕ್ಕಂಥ ಮಕ್ಕಳನ್ನು ನೋಡಿದ್ದೇವೆ, ನಮ್ಮ ಸುಗುಣ ಸ್ಕೂಲಿನಲ್ಲಿ ಬೆಳೆಯತಕ್ಕಂಥ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಪದ್ಧತಿಯಿಂದ, ಒಂದು ಶಿಕ್ಷಣ ವ್ಯವಸ್ಥೆಯಿಂದ ಎಷ್ಟೆಷ್ಟು ಒಂದು ವ್ಯತ್ಯಾಸಗಳು ಬರ್ತದೆ ಎಂಬುದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಮೇರಿಕದಲ್ಲಿ ಬೆಳೀತಕ್ಕಂತಹ ಒಂದು ಮಕ್ಕಳಿಗೆ ಅವರು ಬರೀ ಇಂಗ್ಲೀಷ್ನಲ್ಲೇ ಬೆಳೀತಾ ಇರ್ತಾರೆ. ಆ ಇಂಗ್ಲೀಷ್ ಬಂದರೆ ಎಲ್ಲ ಬಂದ ಹಾಗೆ ಎಂಬಂತಹ ಈ ಒಂದು ಕಲ್ಪನೆ ಅವರಲ್ಲಿ ಬಂದಿದೆ.
ಆದರೆ ಭಾರತದಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ಕನಿಷ್ಠ 2-3 ಭಾಷೆಗಳಾದರೂ ಬರ್ತದೆ. ನಿಜವಾಗಿ ಮಕ್ಕಳ ವ್ಯಕ್ತಿತ್ವದ ಒಂದು ಗರಿಮೆ ಇರುವುದು ಅನೇಕ ಭಾಷೆಗಳನ್ನು ಕಲಿಯುವುದರಲ್ಲಿ. ಕೇವಲ ಇಂಗ್ಲೀಷ್ ಒಂದನ್ನೇ ಕಲಿತ ತಕ್ಷಣ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಅನೇಕ ಭಾಷೆಗಳನ್ನು, ಅನೇಕ ಸಂಸ್ಕೃತಿಗಳ ಪರಿಚಯವನ್ನು ಮಾಡಿಕೊಂಡರೆ ಅವನ ವ್ಯಕ್ತಿತ್ವದಲ್ಲಿ ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕನಿಷ್ಠ 2 ಅಥವಾ 3 ಭಾಷೆಗಳಲ್ಲಿ ಪರಿಣತಿಯನ್ನು ಅವನು ಪಡೆಯಬೇಕು. ಸಂಸ್ಕೃತ ಮತ್ತು ಇಂಗ್ಲೀಷ್ 2 ಭಾಷೆಗಳಲ್ಲಿ ಪರಿಪೂರ್ಣತೆಯನ್ನು ಕಲಿತರೆ ಇಡೀ ವಿಶ್ವ ಅಲ್ಲ, ಇಡೀ ಲೋಕಗಳಲ್ಲಿ, ಪರಲೋಕಗಳಲ್ಲಿಯೂ ಕೂಡ ಅವನು ಸಮರ್ಥನಾಗಿ ಹೋಗಿ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು 2 ಭಾಷೆಗಳೇ ಪ್ರಾಧಾನ್ಯ, ಸಂಸ್ಕೃತ ಮತ್ತು ಇಂಗ್ಲೀಷು, ಜೊತೆಗೆ ಲೋಕಲ್ ಭಾಷೆ ಕನ್ನಡ, ತುಳು, ಈ 2 ಭಾಷೆಗಳನ್ನು ಇಟ್ಟುಕೊಂಡು ಶಿಕ್ಷಣವನ್ನು ರೂಪಿಸಬೇಕು ಎಂಬ ದೃಷ್ಟಿಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲೀಷಿಗೆ ವಿಶೇಷ ಪ್ರಾಶಸ್ತ್ಯವನ್ನು ನಾವು ಕೊಟ್ಟಿದ್ದೇವೆ. ಆ ಮೂಲಕ ಪ್ರಾಚೀನ ಚಿಂತನೆಗಳು, ಆಧುನಿಕ ಚಿಂತನೆಗಳು ಎರಡೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಅವುಗಳು ಪ್ರಭಾವವನ್ನು ಬೀರಬೇಕು ಎಂಬ ದೃಷ್ಟಿಯಲ್ಲಿ ಈ ಚಿಂತನೆಯ ಹಿನ್ನೆಲೆಯಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿದ್ದು ಇದೀಗ 2ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವುದು ಇದು ಬಹಳ ಒಂದು ಸಂತೋಷದ ವಿಷಯವಾಗಿದೆ. 2 ವರ್ಷ ಪೂರ್ತಿಯಾಗಿ ಇದೀಗ 3ನೇ ವರ್ಷಕ್ಕೆ ಕಾಲಿಡ್ತಾ ಇರೋದು ಬಹಳ ಸಂತೋಷ. ಲೆಕ್ಕ ಇಡಲಿಕ್ಕೆ ಬಹಳ ಒಂದು ಸುಲಭ ಏನಂದರೆ ಪರ್ಯಾಯ 2 ವರ್ಷ ಪರ್ಯಾಯದ ಲೆಕ್ಕದಲ್ಲಿ ನಮ್ಮ 4ನೇ ಪರ್ಯಾಯದ ಮೊದಲ ವರ್ಷದಲ್ಲಿ ಪ್ರಾರಂಭವಾಗಿ ಈಗ 2 ವರ್ಷದಲ್ಲಿ 2 ವರ್ಷ ಮುಗಿತಾ ಬಂತು. ಈ ರೀತಿ ಇನ್ನು 5ನೇ ಪರ್ಯಾಯಕವಾಗುವಾಗ 16 ವರ್ಷ, ಪ್ರಾಪ್ತಿಯೇತು ಷೋಡಶೇ ವರ್ಷ, 16 ವರ್ಷ ಪರಿಪೂರ್ಣವಾಗಿ ನಮ್ಮ ಈ ಶಾಲೆ ಅದು ಒಳ್ಳೆಯ ಪ್ರಬುದ್ಧ ಅವಸ್ಥೆಗೆ ಬರುವಂತಾಗಬೇಕು. ಈ ದೃಷ್ಟಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಕೃಷ್ಣನ ಸನ್ನಿಧಾನದಲ್ಲಿ 2ನೆಯ ಈ ವಾರ್ಷಿಕೋತ್ಸವವನ್ನು, ಮಕ್ಕಳ ಪ್ರತಿಭೆಯನ್ನು ಕೂಡ ಸಮರ್ಪಣೆ ಮಾಡತಕ್ಕಂತಹ ಅವಕಾಶ ಬಂದಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಇಲ್ಲಿ ಬೆಳೆದಂಥ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಭವಿಷ್ಯ, ಒಳ್ಳೆಯ ಒಂದು ಮೌಲ್ಯಭರಿತವಾದಂಥ ಜೀವನ ಅದು ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂಸ್ಥೆಯಲ್ಲಿ ಅರ್ಪಣಾ ಬುದ್ಧಿಯಿಂದ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಎಲ್ಲ ಜನರು ಸೇವಾ ರೂಪದಲ್ಲಿ ಕೆಲಸವನ್ನು, ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ. ಇಲ್ಲಿ ಓದತಕ್ಕಂತಹ ಮಕ್ಕಳು ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಪ್ರಜೆಗಳಾಗಿ, ಭಾರತ ದೇಶದ ಒಂದು ರಾಯಭಾರಿಗಳಾಗಿ, ಸಾಂಸ್ಕೃತಿಕ ರಾಯಭಾರಿಗಳಾಗಿ, ಧಾರ್ಮಿಕ ರಾಯಭಾರಿಗಳಾಗಿ ಒಂದು ಸಾರ್ಥಕ ಜೀವನವನ್ನು ನಡೆಸುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. पूज्यानां श्रीपादानाम् अनुग्रहवचनैः वयम् अनुगृहीताः। एतदर्थं सविनयं सादरं धन्यवादान् समर्पयामि. श्रीपादाः धन्यवादाः. ನಮ್ಮ ಗೌರವಾನ್ವಿತ ಅತಿಥಿಗಳಾದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಶಾಲೆ ಶಿಕ್ಷಣ ಅಭಿವೃದ್ಧಿ ಉಪನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಕಾಮತ್ ಅವರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಕರೆಗೆ ಓಗೊಟ್ಟು ಈಗ ನಮ್ಮ ಗೌರವಾನ್ವಿತ ಅತಿಥಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಯಲ್ಲಮ್ಮ ಅವರು ಆಗಮಿಸಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅಜ್ಞಾನತಿಮಿರಾಂಧಶ್ಚ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವನ್ನು ನೆನೆಯುತ್ತಾ ಈ ಸುಂದರವಾದ ಮುಸ್ಸಂಜೆಯಲ್ಲಿ ಶ್ರೀ ಪುತ್ತಿಗೆ ಸುಗುಣ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಶೈಕ್ಷಣಿಕ ಚಟುವಟಿಕೆಗಳನ್ನು
ತಾವೆಲ್ಲರೂ ಕೂಡ ನನ್ನನ್ನು ಒಳಗೊಂಡಂತೆ ವಿಡಿಯೋ ಕ್ಲಿಪ್ಪನ್ನು ನೋಡಿದೆವು ನಾವು. ಆಗ ನಮಗೆ ಗೊತ್ತಾಗಿದ್ದು ಶಿಕ್ಷಣ ಇಲಾಖೆಯ ಎಲ್ಲ ಚಟುವಟಿಕೆಗಳನ್ನು ಅಲ್ಲಿ ಮೂಡಿಬಂತು. ಒಂದು ಪರಿಸರ ದಿನಾಚರಣೆಯನ್ನು ಮಕ್ಕಳು ಅದ್ಧೂರಿಯಾಗಿ ಆಚರಣೆ ಮಾಡಿರುವಂಥದ್ದು, ನಮ್ಮ ಕಲೆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರುವಂಥದ್ದು, ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿ ಅವರಿಗೆ ಪ್ರೋತ್ಸಾಹಿಸಿ ಇರುವಂಥದ್ದು, ತರಗತಿ ಕೊಠಡಿಗಳಲ್ಲಿ ವಿಷಯಾಧಾರಿತ ಕಲಿಕೆ ಆಗ್ತಾ ಇರುವಂಥದ್ದು, ಹೀಗೆ ಅನೇಕ ಚಟುವಟಿಕೆಗಳನ್ನು ನಾವು ನೋಡಿದ್ರು. ಜೊತೆಗೆ ತಾಯಂದಿರು ಕೂಡ ಅದರಲ್ಲಿ ಭಾಗವಹಿಸಿದ್ದು ನಮಗೆ ತುಂಬ ಸಂತಸವನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಅಂದರೆ ಏನು ಅನ್ನೋದು ವ್ಯಾಖ್ಯಾನವನ್ನು ನಾವೆಲ್ಲರೂ ಮೊದಲು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮ್ಮ ಮಕ್ಕಳನ್ನು ಈ ದೇಶದ ಭವ್ಯ ಪ್ರಜೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಎಜುಕೇಷನ್ ಅಂತ ಹೇಳಿದ್ರೆ, ಐ ಮೀನ್ ಎಜುಕೇಷನ್ ಈಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ. ಮಗುವಿನ ಸರ್ವತೋಮುಖ ವಿಕಸನ ಆಗಬೇಕು. ಸರ್ವತೋಮುಖ ವಿಕಸನ ಅಂದರೆ ಯಾವ ಕ್ಷೇತ್ರದಲ್ಲಿ ಆಗಬೇಕು ಅನ್ನೋದು ನಮಗೆ ಪ್ರಶ್ನೆ. ಒಂದು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶಿಕ್ಷಣದಲ್ಲಿ ಮಗು ಪಳಗಿದರೆ ಅದು ಶಿಕ್ಷಣ ಅಂತ ಹೇಳ್ತೇವೆ ನಾವು. ಇವತ್ತು ಮಗುವಿಗೆ ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ನಾವು ಮೊನ್ನೆ ಒಂದು ಹೀಗೆ ಆಕಸ್ಮಿಕವಾಗಿ ಒಂದು ಸಿನಿಮಾವನ್ನು ನೋಡಿದರು, ಟೇಕ್ ಇಟ್ ಈಸಿ ಅಂತ ಹೇಳ್ಕೊಂಡು. ಅಪ್ಪನಿಗೆ ಮಗು ಏನಾಗಬೇಕಂತಲೇ ಗೊತ್ತಿಲ್ಲ. ಮಗು ಅಪ್ಪ ಯಾಕೆ ನನಗೆ ಹೀಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದೆ. ಒಬ್ಬ ಪಾಲಕರ ಮಗ ತಾನು ಸ್ಪೋರ್ಟ್ಸ್ಮನ್ ಆಗಬೇಕು ಅಂತ ಇಚ್ಛೆ ಪಡ್ತಾನೆ, ಇನ್ನೊಬ್ಬ ಪಾಲಕರ ಮಗ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಇಷ್ಟಪಡ್ತಾನೆ. ಆದರೆ ಇಬ್ಬರ ಪೇರೆಂಟ್ಸ್ದು ಮನಸ್ಥಿತಿ ಬೇರೆಯೇ ಆಗಿದೆ. ನನ್ನ ಮಕ್ಕಳು ವಿರುದ್ಧವಾಗಿಯೇ ಆಗಬೇಕು ಅಂದರೆ ತಾವು ಪಾಲಕರು ಏನನ್ನು ಆಗಬೇಕಂತ ಬಯಸ್ತಾರೋ ಅದನ್ನು ಮಕ್ಕಳ ಮೇಲೆ ಹೇರುವಂಥದ್ದು ಆಗಬಾರ್ದು. ನಮ್ಮ ಭಾರತ ದೇಶ ಅಂದರೆ ಒಂದು ಸಂಸ್ಕೃತಿಗೆ, ಮೌಲ್ಯಗಳಿಗೆ, ಆದರ್ಶಗಳಿಗೆ ಖ್ಯಾತಿಯನ್ನು ಹೊಂದಿರುವಂಥದ್ದು. ನಮ್ಮ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಆರಂಭದಲ್ಲಿ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟರೆ ಖಂಡಿತ ಆ ಮಕ್ಕಳು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಸದರಿ ಸಂಸ್ಥೆಗೆ ಕೂಡ ನಾನು ಡಯಟ್ನ ಪ್ರಾಚಾರ್ಯರಾಗಿರುವಂಥ ಅಶೋಕ್ ಕಾಮತ್ ಸರ್ ಇಬ್ಬರೂ ಕೂಡ ನಾವು ಭೇಟಿಯನ್ನು ನೀಡಿದ್ದೇವೆ. ಅಲ್ಲಿಯ ಕಲಿಕಾ ವಾತಾವರಣವನ್ನು, ಚಟುವಟಿಕೆಗಳನ್ನು ಗಮನಿಸಿದ್ದೇವೆ. ನಮಗೆ ಕೂಡ ಸಂತಸವನ್ನು ಉಂಟು ಮಾಡಿದೆ ಆ ಒಂದು ವಾತಾವರಣ ಕೂಡ. ಒಂದಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲಿಂಗ್ ಅಂತ ಒಂದು ಸಿಸ್ಟಮ್ ಇದೆ, ಮುಕ್ತ ಶಿಕ್ಷಣವನ್ನು ನೀಡುವಂಥದ್ದು. ಆ ಶಿಕ್ಷಣದಲ್ಲಿ ಭಾಷೆಗಳು ಇದೆ, ಗಣಿತ ಇದೆ, ಇತರೆ ವಿಷಯಗಳಿದೆ, ಆಧ್ಯಾತ್ಮಿಕ ವಿಷಯಗಳನ್ನು ಕೂಡ ಕಲಿಸ್ತಾ ಇದ್ದಾರೆ. ಅದು ಮಗುವಿನ ವ್ಯಕ್ತಿತ್ವ ನಿರೂಪಣೆಯಲ್ಲಿ, ವಿಕಸನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿಕೊಂಡು. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಅಪ್ಪ ಮಗನಿಗೆ ಡಾಕ್ಟರ್ ಆಗಬೇಕು ಅಂತ ಹೇಳ್ತಾನೆ. ಮಗ ಇಲ್ಲ, ನಾನು ವೇದಾಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾನೆ. ನೀನು ವೇದಾಧ್ಯಯನ ಮಾಡಬೇಕಂದ್ರೆ ಮನೆಯಿಂದ ಹೊರಗಡೆ ಹೋಗು. ಹೊರಗಡೆ ಹಾಕ್ತಾರೆ, ಅವನು ಖುಷಿಯಿಂದನೇ ಹೋಗ್ತಾನೆ. ಯಾಕಂದರೆ ಅವನಲ್ಲಿ ಒಂದು ತುಡಿತ ಇದೆ, ನಾನು ಏನು ಆಗಬೇಕಂತ ನಿರ್ಧಾರ ಮಾಡಿದ್ದೇನೋ ಅದನ್ನು ಸಾಧಿಸಿ ತೋರಿಸ್ತೇನೆ ಅಂತ ಹೇಳ್ಕೊಂಡು. ಹೋಗಬೇಕಾದ್ರೆ ಅವನ ಹತ್ರ ಒಂದು ಪೈಸೆನೂ ಇಲ್ಲ. ಹೇಗೆ ಹೋಗಬೇಕು? ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕಲಿಬೇಕು. ಅವನು ಟ್ರೈನ್ ಹತ್ಕೊಳ್ತಾನೆ, ಟಿ ಸಿ ಬರ್ತಾನೆ. ಟಿ ಸಿಗೆ ಹೇಳ್ತಾರೆ, ನೋಡಿ ನೀವು ನನಗೆ ಟಿಕೆಟ್ ಕೇಳಬೇಡಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಟಿಕೆಟ್ ತಗೊಳ್ಳಿಲ್ಲ, ನೀವು ದಂಡ ಹಾಕಿದರೆ ನನಗೆ ಕೊಡಲಿಕ್ಕೂ ಆಗೋದಿಲ್ಲ ಅಂತ. ಆ ಟಿ ಸಿಗೆ ಅನಿಸುತ್ತೆ, ಇಷ್ಟು ಪ್ರಾಮಾಣಿಕವಾಗಿರುವಂಥ ಪ್ಯಾಸೆಂಜರ್ ಇದ್ದಾರಲ್ಲ, ಇವತ್ತು ಸಿಗ್ತಾ ಇರೋದು ನನ್ನ ಪುಣ್ಯ ಅಂತ ಹೇಳ್ಕೊಂಡು. ಯಾಕಂದರೆ ಟಿಕೆಟ್ ಇಲ್ದವರು ಅಲ್ಲಿ ಇಲ್ಲಿ ಓಡುವಂಥದ್ದು, ವಾದ ಮಾಡುವಂಥದ್ದು ನೋಡಿದ್ದೆ. ಇವತ್ತು ಈ ಒಂದು ಹುಡುಗ ಇಷ್ಟು ಧೈರ್ಯವಾಗಿ ಹೇಳ್ತಾನೆ, ನನ್ನ ಹತ್ರ ಟಿಕೆಟ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ಕೊಂಡು. ಸರಿ, ನೀ ಎಲ್ಲಿ ಹೋಗಬೇಕು? ನಾನು ವೇದಾಧ್ಯಯನ ಮಾಡಲಿಕ್ಕೆ ಯೂನಿವರ್ಸಿಟಿಗೆ ಹೋಗಬೇಕು ಅಂತ. ಯಾವ ಯೂನಿವರ್ಸಿಟಿ ಅನ್ನೋದು ಕೂಡ ಕಲ್ಪನೆ ಇಲ್ಲ. ಆ ಟಿ ಸಿ ಅವರು ಹೇಳ್ತಾರೆ, ಸರಿ, ನಿನ್ನ ಟಿಕೆಟ್ ಕೊಡುವಂಥ ಜವಾಬ್ದಾರಿ ನನ್ನದು, ನಿನಗೆ ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸ್ತೇನೆ, ನಿನ್ನ ವಿದ್ಯಾಭ್ಯಾಸವನ್ನು, ವ್ಯಾಸಂಗವನ್ನು ಮುಂದುವರಿಸು ಅಂಥೇಳಿ. ಕಡೆಗೆ ಹೋಗ್ತಾ ಹೋಗ್ತಾ ಒಂದು ಸ್ಥಳ ಬರುತ್ತೆ, ನೋಡು ಅಲ್ಲಿದೆ ನಿನ್ನ ಯೂನಿವರ್ಸಿಟಿ, ಇಲ್ಲಿ ಇಳ್ಕೊಂಡು ಹೋಗಬಹುದು ಅಂತ. ಯೂನಿವರ್ಸಿಟಿಗೆ ಹೋಗ್ತಾರೆ. ಕುಲಪತಿಗಳ ಹತ್ರ ಕೇಳ್ತಾರೆ, ಕುಲಪತಿಗಳೇ, ನನ್ನ ಅಪ್ಪ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾನೆ, ನಾನು ವೇದಾಧ್ಯಯನ ಮಾಡಬೇಕು,
ನನ್ನ ಹತ್ರ ಏನೂ ಇಲ್ಲ, ನೀವು ನನಗೆ ಬೇಕಾದಂಥ ಪುಸ್ತಕಗಳ ವ್ಯವಸ್ಥೆ, ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆಲ್ಲವುಗಳನ್ನು ಒದಗಿಸಿಕೊಡಬೇಕು ಅಂತ. ಕುಲಪತಿಗಳಿಗೂ ಆಶ್ಚರ್ಯ ಅನಿಸುತ್ತೆ, ಇಷ್ಟೊಂದು ಕಲಿಯುವ ಆಸಕ್ತಿಯನ್ನು ಉಳ್ಳಂಥ ವಿದ್ಯಾರ್ಥಿ ಬಂದಿದ್ದಾನಲ್ಲ ಅಂತ. ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ. ಎಲ್ಲ ವ್ಯವಸ್ಥೆಯನ್ನು ಪಡ್ಕೊಂಡು ಆ ವ್ಯಕ್ತಿ ಏನನ್ನು ಸಾಧಿಸಬೇಕಂತ ಹೋಗಿದ್ನಲ್ಲ, ವೇದಾಧ್ಯಯನವನ್ನು ಮಾಡಿ ಅಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ಓದಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಕೊನೆಗೆ ಅಲ್ಲಿರುವಂಥ ಇವರಿಗೆ ಕಲಿಸಿದ ಗುರುಗಳೇ ಇವರ ಹತ್ರ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಇದ್ರಂತೆ. ಇದನ್ನು ಹೇಗೆ ಅರ್ಥೈಸಬೇಕು, ಇದರ ಒಂದು ಭಾವಾರ್ಥ ಹೇಳಿ, ಇದಕ್ಕೆ ಪರಿಹಾರ ಹೇಳಿ ಅಂತ. ಅಷ್ಟೇ ಅಲ್ಲ, ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದ್ರು, ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡಿದರು, ಅದ್ಭುತವಾದದ್ದನ್ನೇ ಸಾಧನೆ ಮಾಡಿ ಪ್ರಪಂಚಕ್ಕೆ ತೋರಿಸಿದರು ಅನ್ನೋದನ್ನು ನಾವು ಹೀಗೆ ಒಂದು ಆರ್ಟಿಕಲನ್ನು ಓದಿದೆ. ಅಂಥ ಮಕ್ಕಳು ನಾವೆಲ್ಲರೂ ಕೂಡ ಹೇಳುವಂಥದ್ದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ನಮ್ಮ ಮಗು ಏನಾಗ್ತಾ ಇದ್ದಾನೆ ಅನ್ನೋದನ್ನು ನಾವು ತಗೊಳ್ಬೇಕು. ಲೇಖಕರಾಗ್ಬೋದು, ಸಮಾಜಮುಖಿಗಳಾಗ್ಬೋದು, ಉದ್ದಿಮೆದಾರರಾಗ್ಬೋದು, ಸಮಾಜ ಸುಧಾರಕರಾಗ್ಬೋದು, ಏನೆಲ್ಲ ಆಗುವಂಥ ಅವಕಾಶಗಳು ಮಕ್ಕಳಿಗೆ ಇದೆ. ಥಾಮಸ್ ಆಲ್ವಾ ಎಡಿಸನ್ ಸೈಂಟಿಸ್ಟ್ ಬಗ್ಗೆ ಕೇಳಿದಾಗ ಅದ್ಭುತವಾದ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡವರು. ಬಾಲಕನಾಗಿದ್ದಾಗ ಶಾಲೆಯಿಂದ ಹೊರಗಡೆ ಹಾಕ್ತಾರೆ ಅನ್ನೋದು ಕೂಡ ನಮಗೆ ತಿಳಿದಂಥದ್ದು. ಇಲ್ಲ, ನಿಮ್ಮ ಮಗನಿಗೆ ಏನು ಬರೋದಿಲ್ಲ, ಅವನು ದಡ್ಡ, ನಮ್ಮ ಶಾಲೆಯಿಂದ ಕರೆದುಕೊಂಡು ಹೋಗಿ ಬೇರೆ ಎಲ್ಲಾದರೂ ಸೇರಿಸಿ ಅಂತ. ಆ ವಿಷಯ ಅಮ್ಮನಿಗೆ ಮಾತ್ರ ಗೊತ್ತಿತ್ತು. ಆದರೆ ಅಮ್ಮ ಹೇಳುವಂಥದ್ದು, ಮಗ ನಿನ್ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ನೀನು ಏನಾದರೂ ಒಂದು ಸಾಧನೆಯನ್ನು ಮಾಡ್ತೀಯ, ನೀನು ಪ್ರಯತ್ನಶೀಲನಾಗು ಅಂತ ಹೇಳಿದಾಗ ಆ ಅಮ್ಮನ ನುಡಿಗಳಿದೆಯಲ್ಲ, ಮಗುವಿಗೆ ಎಷ್ಟೋ ಒಂದು ಧೈರ್ಯ, ಸ್ಥೈರ್ಯ, ಸಾಹಸವನ್ನು, ಗುರಿಯನ್ನು ಇಟ್ಟುಕೊಂಡು ಮುಟ್ಟಬೇಕನ್ನುವಂಥ ಛಲವನ್ನು ತಂದುಕೊಡುತ್ತೆ. ಅಂತಹ ಒಂದು ಮಕ್ಕಳಲ್ಲಿ, ನಮ್ಮೆಲ್ಲ ಮಕ್ಕಳಲ್ಲಿ ಕೂಡ ಒಂದು ಸಂಸ್ಕೃತಿ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ವಿದ್ಯೆ, ಆದರ್ಶ ಮೌಲ್ಯಗಳನ್ನು ತುಂಬಲಿಕ್ಕೆ ಸ್ವಾಮೀಜಿಯವರ ಆದಿಯಾಗಿ ಪ್ರತಿಯೊಬ್ಬರ ಪಾತ್ರ ಕೂಡ ಇದೆ. ಆ ನಿಟ್ಟಿನಲ್ಲಿ ಒಂದು ಸುಂದರವಾದ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗೋಣ, ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸೋಣ ಅಂತ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಧನ್ಯವಾದ. ಶ್ರೀಮತಿ ಡಾಕ್ಟರ್ ಯಲ್ಲಮ್ಮರವರು ಪೂಜ್ಯರಾದ ಶ್ರೀ ಶ್ರೀ ಗುಣೇಂದ್ರ ತೀರ್ಥ ಶ್ರೀಪಾದರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದಾನಿಂ ಅಸ್ಮಾನ್ ಉದ್ದಿಶ್ಯ ಕಾನಿಚಿತ್ ಹಿತವಚನಾನಿ ವದತು ಇತಿ ವಿದ್ವಾಂಸಃ ಶ್ರೀ ಶ್ರೀಧರಾಚಾರ್ಯ ಮಹೋದಯಂ ನಿವೇದಯಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪಾದಾನಾಂ ಚರಣಾರವಿಂದಯೋಷು ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪ್ಯ ವೇದಿಕಾಯಾಂ ಉಪಸ್ಥಿತೇಭ್ಯಃ ಗಣ್ಯೇಭ್ಯಃ ಪ್ರಣಮ್ಯ ಪುರತಃ ಸಮಾಸೀನೇಭ್ಯಃ ವಿದ್ಯಾರ್ಥೀನಾಂ ಪೋಷಕೇಭ್ಯಃ ಶ್ರೀಮಠಸ್ಯ ಭಕ್ತಾಭಿಮಾನಿಭ್ಯಃ ಸರ್ವೇಭ್ಯಃ ವಿದ್ಯಾರ್ಥಿನಿಭ್ಯಶ್ಚ ಅಭಿನಂದ್ಯ ಕಾರ್ಯಕ್ರಮಸ್ಯ ವಿಷಯೇ ವಾಕ್ಯದ್ವಯಂ ವಕ್ತುಂ ಶ್ರೀ ಪಾದಾನಾಂ ಅನುಮತಿಂ ಸಂಪ್ರಾರ್ಥಯಾಮಿ. मम इदानीं धैर्यमस्ति. अतः गत अस्माकं प्रधानमन्त्री मोदीमहोदयानाम् आगमनसन्दर्भे श्रीचरणाः संस्कृतभाषायाम् एव भाषणं कृत्वा सर्वान्नपि उत्सुकान् कृतवन्तः, चोदितवन्तः. अतः इदानीम् अहं वाक्यद्वयं संस्कृते वदामि चेत् जनाः अर्थम् अवगन्तुं शक्नुवन्ति इति मम विश्वासः वर्तते. केयूरा न विभूषयन्ति पुरुषं हारा न चन्द्रोज्ज्वलाः न स्नानं न विलेपनं न कुसुमं नालङ्कृता मूर्धजाः वाण्येका समलङ्करोति पुरुषं
ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಇತಿ. ಮನುಷ್ಯಂ ಕೇಯೂರ ಸದೃಶ ವಯಂ ವಂಕಿ ಇತಿ ಕಥಯಾಮಃ ತಾದೃಶ ಆಭರಣಾನಿ ವಾ ಅಥವಾ ಮಾಲಾಹ ವಾ ನ ವಿಭೂಷಯಂತಿ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ. ಪ್ರತ್ಯಹಂ ವಯಂ ಸ್ನಾನಂ ಕುರ್ಮಃ ಚೇತ್ ಅಥವಾ ಸುಗಂಧದ್ರವ್ಯಾಣಿ ಲೇಪಯಾಮಃ ಚೇತ್ ಅಥವಾ ಭಿನ್ನ ಭಿನ್ನ ರೀತ್ಯ ಕೇಶ ಪ್ರೇಷಪ್ರಸಾದನಂ ಕೃತ್ವ ಅಲಂಕಾರಂ ಕುರ್ಮಃ ಚೇತ್ ತೇನ ಮನುಷ್ಯಸ್ಯ ಶೋಭಾ ನ ವರ್ಧತೆ. ಕ್ಷೀಯಂತೆ ಖಲು ಭೂಷಣಾನಿ ಸತತಂ. ತಾನಿ ಭೂಷಣಾನಿ ಸರ್ವದಾ ಕ್ಷೀಯಂತೆ, ಸರ್ವದಾ ನಷ್ಟಾः ಭವಂತಿ. ವಯಂ ಅಲಂಕಾರಂ ಕುರ್ಮಃ ಕಿಂಚಿತ್ ಕಾಲಾನन्तರಂ ಸ ಅಲಂಕಾರः ನಷ್ಟः ಭವತಿ. किन्तु मनुष्यस्य एकः एव अलङ्कारः इत्युक्ते वाग्भूषणं भूषणम्. अस्माकं मुखतः या वाणी आगच्छति सा वाणी एव मनुष्यस्य भूषणम् अस्ति इति. लक्ष्मीर्वसते जिह्वाग्रे, जिह्वाग्रे मित्रबान्धवाः, जिह्वाग्रे बन्धनं प्रोक्तं, जिह्वाग्रे मरणं ध्रुवं. तर्हि सा वाणी कीदृशी भवितव्या इति. जिह्वाग्रे वसते लक्ष्मी. अस्माकं जिह्वायामेव रसनायामेव लक्ष्मी वसति, लक्ष्मी वर्तते. जिह्वाग्रे मित्रबान्धवाः. अस्माकं जिह्वायामेव अस्माकं मित्राणि बान्धवाः सर्वेपि भवन्ति. यदि वयम् उत्तमरीत्या सम्भाषणं कुर्मः सर्वेपि अस्माकं मित्राणि भवन्ति, सर्वेपि बान्धवाः सन्तुष्टाः भवन्ति, अस्माभिः साकं सम्भाषणं कुर्वन्ति. जिह्वाग्रे बन्धनं प्रोक्तम्. अस्माकं वाक्यस्य कारणतः एव, अस्माकं वचनस्य कारणतः एव वयं विभिन्नरीत्या बन्धिताः भवामः. बन्धनमित्युक्ते कारागृहे स्थापनमित्येव अर्थः न. बन्धनमित्युक्ते भिन्नभिन्नरीत्या बन्धनम् अस्ति. सांसारिकबन्धनं वा अथवा कार्यबन्धनं वा अथवा क्रीडाबन्धनं वा किमपि भवतु, अस्माकं जिह्वायाः कारणतः एव अस्माकं बन्धनं भवति. जिह्वाग्रे मरणं ध्रुवम्. अस्माकं जिह्वायाः कारणतः एव अस्माकं मरणमपि सम्भविष्यति. मरणमित्युक्ते इदानीं भौतिकमरणमिति न, तादृशमरणं न. तेन साकं सम्भाषणं कृत्वा मम मरणमेव अभवत् इति, तेन अहं मृतः इति अहं चिन्तितवान् इति तादृशरीत्यापि कथयामः. ನನಗೆ ಸತ್ತ ಅನುಭವ ಆಯಿತು ಇತ್ಯಪಿ ವಯಂ ಕಥಯಾಮಃ ತಾದೃಶರೀತ್ಯ. अतः एतादृश, तर्हि एतादृशरीत्या संस्कारः कथम् आगन्तव्यः? सर्वमपि विद्याभ्यासतः एव. अस्माकं जनेभ्यः मनसि भावना भवति. यदा उदरे शिशुः भवति तदानीमेव मम शिशुः कः भवितव्यः, तेन किम् अध्ययनीयं, कुत्र अहं विद्यार्जनार्थं प्रेषयामि इत्यादि इत्यादि रीत्या मातापितरः चिन्तयन्ति. तदनन्तरं यथा कथञ्चित् सर्वेषामपि प्रभावतः अथवा अन्यान् पृष्ट्वा एकत्र ते तं योजयन्ति. तत्र सः पठति वा न पठति वा इति भिन्नः विषयः. किन्तु स्वामिपादाः उक्तवन्तः द्वे विद्ये वेदितव्ये इति. द्वे विद्ये वेदितव्ये, लौकिकविद्या आध्यात्मविद्या. लौकिकविद्या इत्युक्ते या विद्या अस्मान् नियुक्तये, भिन्नभिन्न उद्योगेषु अस्माकं नियुक्तिं कर्तुम् एका विद्या अस्ति. पुनः अन्या विद्या, या विद्या अस्माकं विमुक्ते संसारबन्धनतः अन्ते अस्माकं भगवतः सान्निध्यं गन्तुं या विद्या आवश्यका सा विद्या एव अध्यात्मविद्या. यदि अध्यात्मविद्या तदनन्तरं लौकिकविद्या द्वयमपि एकस्मिन्नेव भवति चेत् तत्तु वर्णयितुमेव असाध्यं, तादृशरीत्या भवति. प्रिय पोषकाः, भवन्तः श्रीश्रीपादानां मुखतः तत्र विद्यालये किं किं पठन्ति, किं किं पाठयन्ति इति सर्वमपि अस्मान् उद्दिश्य उक्तवन्तः. वयमपि चिन्तयामः. अस्माकं निश्चयः तत्तु युक्तनिश्चयः, योग्यनिश्चयः एव. भवन्तः भवतां पुत्रान् अथवा पुत्र्याः तत्र विद्यालयं प्रति प्रेषितवन्तः. भवन्तः धन्याः. इदानीं भवन्तः न चिन्तयन्ति, यदा भवन्तः वृद्धाः भवन्ति तदानीं भवन्तः चिन्तयन्ति तस्य बाल्ये मया यः निर्णयः स्वीकृतः सः निर्णयः युक्तः एव. इदानीं सः उत्तम व्यक्ति भूत्वा वार्धक्येपि मम
पालनपोषणं सः कुर्वन् अस्ति इति भवन्तः तदनन्तरं चिन्तयन्ति। इदानीं ये छात्राः तत्र भिन्नभिन्नरीत्या विद्यार्जनं कुर्वन्ति, तदनन्तरं कुत्रापि गच्छन्ति उद्योगार्थं, मातापितरः तत्र गत्वा तैः साकं जीवनं कर्तुं कष्टम् अनुभवन्ति। तदनन्तरं तेभ्यः व्यवस्था अनाथाश्रमः अथवा वृद्धाश्रमः। तदपि यदि पुत्रः किञ्चित् प्रीतिं प्रदर्शयति चेत् तेभ्यः हैफै वृद्धाश्रमः लभेत्। कोटिकोटिरूप्यकाणां व्ययं कृत्वा वृद्धाश्रमे स्थापयन्ति, तत्र तस्य जीवनं भवति। भिन्नः मार्गः नास्ति। किन्तु अत्र भवन्तः भवताम् अपत्यानि प्रेषयित्वा, पुत्रान् प्रेषयित्वा भवन्तः तस्य संस्कारं पश्यन्तु, सः कथं सुसंस्कृतः भवति इति। भवन्तः मा चिन्तयन्तु सः केवलं वेदज्ञः एव भवति इति। न, अस्माकं विद्यार्थिनः तत्र भवन्तः दृष्टवन्तः स्युः, तत्र कम्प्यूटर् पुरतः अपि, सङ्गणकयन्त्रस्य पुरतः अपि उपविश्य कथं तत्र कार्ये मग्नाः आसन् इति, तादृशरीत्या तत्र विद्याभ्यासं यच्छन्ति। आधुनिकविद्यया सह तत्र आध्यात्मिकविद्यामपि तत्र दत्वा तत्र छात्रान् विद्यार्थीन् सुसंस्कृतान् कुर्वन्ति, तत्र संशयः एव नास्ति। इदानीं ते केवलं दशमीकक्षापर्यन्तं पाठयितुम् इदानीम् उत्सुकाः, तथा न, तेभ्यः पदवीपूर्वकक्षायाः विद्याभ्यासः अपि तत्र दातुं प्रयत्नः विधेयः। तदनन्तरं नीट् परीक्षार्थमपि ते छात्राः सिद्धाः भूत्वा तदनन्तरं तन्त्रज्ञाः वा वैद्याः वा अथवा किमपि लेखपरिशोधकाः वा भवितुं का विद्या आवश्यका, या विद्या आवश्यका अस्ति सा विद्या अपि तत्रैव दातव्या इति मम श्रीपादानां पुरतः निवेदना अस्ति। तदानीम् अस्माकं सर्वेषामपि पोषकाणां मनसि यद्भवति अवश्यं तत् सिद्ध्यति। नो चेत् सः इतः परं पुरोहितः भवति वा न, पुरोहितः इत्युक्ते अत्युत्तम उद्योगः, कीदृशगौरवम् अस्ति तस्य। वयं चिन्तयामः पुरोहितः इति न, मम सर्वेषां पुरोहितानां सम्मुखे मम निवेदना, भवतां पुत्रान् अपि अत्रैव प्रेषयन्तु, ते सुसंस्कृताः भवन्तु, ते समाजस्य मार्गदर्शकाः भवन्तु इत्यग्रे। इदानीं समाजः अत्यन्तनिकृष्टस्थितिं प्रति गच्छन् अस्ति, किन्तु अस्माभिः अवरोधः करणीयः। जलबन्धः इव भवतां पुत्राः तत्र स्थातव्यः, तैः एव तेभ्यः उत्तममार्गदर्शनं करणीयं। तत् केवलम् अत्र वयं प्रविशामः चेत् अत्र लौकिकविद्या सह अध्यात्मविद्यां वयं जानीमः चेत् तत् कार्यम् अवश्यं वयं साधयितुं शक्नुमः। श्रीपादाः कान् कार्यान् कृतवन्तः, तत्सर्वमपि यशस्वितया समापितवन्तः। पश्यन्तु, इदानीं तत्र कोटिगीतालेखनयज्ञः इति, पश्यन्तु कियत् सन्तोषः भवति इत्युक्ते, पश्यन्तु अस्माकं हैन्दवानां गृहेषु, बहूनां गृहेषु तत् पुस्तकम् एव नास्ति, गीतापुस्तकम् अस्माकं परमपवित्रग्रन्थः, किन्तु स ग्रन्थः एव अस्माकं गृहे न आसन् पूर्वं। किन्तु इदानीं सर्वेषामपि गृहे तत् पुस्तकं यथा भवति, सर्वेपि यथा लिखन्ति तथैव तद् ज्ञातुं शक्नुवन्ति, तादृशरीत्या ते कृतवन्तः। तत्तु अत्यन्त उत्तमकार्यमिति अहम् इदानीम् अत्र वक्तुम् इच्छामि। यतः नो चेत् सर्वथा जनेभ्यः बुद्धिः नागच्छति, पठनीयं, तत्र किं किम् अस्ति ते एकवारम् अवलोकनं कुर्वन्ति चेत् अस्माकं चिन्तनस्य अवकाशः एव नास्ति, वयं चिन्तामग्नाः न भवामः। अस्माकं सर्वाभ्यः अपि चिन्ताभ्यः तत्र उत्तरमस्ति, तादृशरीत्या अस्माकं पठनं भवति चेत्। अतः भवन्तः सर्वेपि चोदयन्तु, अन्यान्नपि प्रेरयन्तु भगवद्गीतां पठितुं, लेखितुं, तेन अत्युत्तमपुण्यमपि लभ्यते। तदनन्तरम् अस्माकं मार्गः अपि उत्तमः भवति। तत्र तथैव पुनः एका निवेदना, भवन्तः इदानीं 50 पोषकाः भवतां पुत्रान् तत्र प्रेषितवन्तः। इदानीं भवद्भिः भवतां मित्राणि अथवा बन्धवः ये सन्ति तेभ्यः सर्वेभ्यः अपि दूरवाणीं कृत्वा तत्र सुगुणशालां प्रति भवताम् अपत्यानि प्रेषयन्तु। ते अत्र उत्तमरीत्या विद्याभ्यासं कुर्वन्ति, तेषां भावी भविष्यत् अत्युत्तमः भविष्यति इति भवद्भिः तत्र वक्तव्यः, सर्वदा ते प्रेरणीयाः। तदानीमेव तत्र श्रीपादानां यः श्रमः अस्ति सः सार्थकः भवति। इदानीं दशमानं पश्यन् अस्ति सा शाला, आगामिवर्षे 10वीं कक्षां छात्राः प्रविशन्ति। तदनन्तरं तेषां तत्र NIOS सिलेबस् पठित्वा ते कथम् उत्तमाः भवन्ति, कथं ज्ञानं सम्पादयन्ति। यथा श्रीभिः उक्तं, अन्य छात्रान् पश्यन्तु, तदनन्तरम् अस्माकं विद्यालयस्य छात्रान् पश्यन्तु इति। तत्
भवद्भिः सम्यक् अवगम्यते इत्युक्त्वा अत्र कानिचन वाक्यानि वक्तुं मम अवकाशं दत्तवन्तः. इतोपि वक्तुं बहु अस्ति, किन्तु भवन्तः सर्वेपि भवतां बालानां नाटकानि मनोरञ्जनकार्यक्रमान् द्रष्टुं सन्नद्धाः सन्ति. अतः अधिकं वक्तुं मम इच्छा नास्ति. अवकाशार्थं श्रीपादेभ्यः धन्यवादान् समर्प्य मम वाक्यद्वयं समापयामि. ಈಗ ತುಂಬ ನಿರೀಕ್ಷೆಯಿಂದ ಕಾಯುತ್ತಿರುವ ಮಕ್ಕಳು ಸಾಧನೆ ಮಾಡಿರುವ ಮಕ್ಕಳಿಗೆ ಬಹುಮಾನ ವಿತರಣಾ ವಿಜೇತರ ವಿವರವನ್ನು ನನ್ನ ಸಹ ಶಿಕ್ಷಕಿಯರಾದ ಅಶ್ವಿನಿ, ರಕ್ಷಿತಾ, ಪ್ರಿಯಾ ಹಾಗೂ ಅಂಕಿತಾರವರು ತಿಳಿಸಲಿದ್ದಾರೆ. Shri Krishnaya Namaha. Respected dignitaries on the dais, principal, teachers, parents and my dear students, good evening everyone. Today we are proud to honor students who have shown outstanding excellence and dedication during the academic year 2025 and 26. We now proceed with the announcement of the certificates of excellence. I request our respected dignitaries on the dais to kindly present the award. The first award is All-Round Excellence Award is presented to Srinidhi Bhatt of Class 9 for his overall outstanding performance and all-round excellence. Congratulations. Next award is the Best Performer of Sports and Cultural Award is presented to Pratik Havaldar of Class 9 for his remarkable achievements in sports and cultural activities. Congratulations. Now, the Cultural Enthusiast Award is presented to students who have shown active participation, creativity and enthusiasm in cultural activities throughout the year. The first Cultural Enthusiast Award is presented to Saket of Class 7. Congratulations. The next Cultural Enthusiast Award is presented to Srujan of Class 6. Congratulations. The next Cultural Enthusiast Award is presented to Raghavendra of Class 8. Congratulations. The next Cultural Enthusiast Award is presented to Ram Vijay of Class 5. Congratulations. The next Cultural Enthusiast Award is presented to Surat of Class 6. Congratulations. The next Cultural Enthusiast Award is presented to Aprameya of Class 7.
congratulations. These awards recognize excellence, efforts, and dedication. These awards are not just certificates but milestones that inspire others to strive for excellence. Let us give a big round of applause to all our Excellence Award recipients. Over to Ashwini Bhagini. Thank you. ಕೃಷ್ಣಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. Today is the special day where effort meet recognition. We have conducted many indoor and outdoor games for our children. Sports teach us discipline, teamwork, leadership and courage to face the challenges. Winning or losing is secondary, but the participation is true victory. We respectfully request His Holiness Swamiji to kindly distribute prizes. Now I am honored to announce the winner of Sports Day events. In running race competition of pre-nursery section, first place goes to Sushri. Second place goes to Anantesh. Goes to Abhiram Hegde and Swasti Bhallal. In LKG and UKG section, Achintyaram, first in running race, first in lemon and spoon, first in ball dividing, second in frog jump, and third in match the alphabets. Next one is Abhiram Bhatt. Abhiram Bhatt, first in running race, first in frog jump, first in ball dividing, and first in and out. Swasti Shri. First in frog jump, first in and out, second in match the alphabet, third in running race. Samriddhi Bhagavat. First in match the alphabet, second in running race, and third in frog jump. Charuhasini. Charuhasini.
second in lemon and spoon, third in frog jump, third in running race. Shri Madhva. Second in running race, second in frog jump. Now my colleague Srimati Priya Deshpande will continue the senior section. Namaste. Sub Junior Section, Atharva Bhatt. Third in skipping, second in memory game, second in 100-meter race. Next, Jayatirtha. First in carom, second in skipping, first in memory game, third in 100-meter race, and second in throwing the ball. Namaste. Anagha Bhatt. Anagha Bhatt. First in balancing game, second in 100-meter race. Kaushik Raj Aital. Kaushik Raj Aital, second in carom, third in memory game. Sannidhi. First in speed walking, second in balancing game, first in hopping, and first in 100-meter race. Sudha. Third in carom, third in chess, first in memory game, third in balancing game, and third in 100-meter race. And next, Suaprada. Wait. Second in speed walking, third in carom, first in skipping, second in hopping, and third in throwing the ball. Pradyumna. First in skipping, second in memory game, first in throwing the ball, and first in 100-meter race. Now, junior section. Rama Vijaya. Second in skipping, first in 3-leg race, second in 100-meter race, and third in banana eating competition.
ಮೊಸರು ಕುಡಿಕೆ, second in carom, first in chess, first in skipping, and second in 100-meter race, first in hopping race, and first in shot put, and second in drawing competition. Krishna Raja, second in speed walking on heels, second in memory game, third in balancing game, and second in hopping race and shot put. Sumadhva, second in memory game. Suhrut, second in chess, third in skipping, second in memory game, third in hopping race, second in 100-meter race, and first in banana eating competition. Srijan, third in speed walking on heels, second in hopping, third in shot put, first in carom, and third in memory game. Preetham, first in speed walking on heels, first in memory game, first in balancing game, first in 3-leg race, third in 100-meter race, and first in hopping and second in banana eating competition. Murari, second in relay, first in Lagori. Rajnikara, first in Mosaru Kudike, third in skipping, and first in 200-meter. Saket, first in carom, third in balancing game. Aprameya, first in Lagori, third in race, and first in carom. Srirama, second in 200-meter race, first in relay, and first in Lagori. Next over to Srimati Rakshita. Raghavendra, first in relay, third in carom. Abhay, third in carom, first in Lagori.
Pavan, third in Carom, first in Lagori. Nirup, third in 100-meter race. Mithun, third in 200-meter race, third in hopping race. Samrit, third in relay, third in shot put, first in Lagori. Srinivasa, second in chess. Srinidhi G, first in relay, first in Lagori, third in Carom. Ramachandra, third in relay. Sri Lakshmi, first in Lagori. Srinidhi Bhatt, second in relay, first in Lagori, third in three-leg race, third in chess, third in memory game. Sri Harsha, first in 200-meter race, first in Lagori, second in three-legged race, first in chess, second in skipping. Sri Hari, first in relay, first in memory game. Dhirendra, second in relay, second in three-leg race, second in carom, second in balancing game, second in 100-meter race. Kishore, first in three-leg race, second in carom, second in shot put. Pratik, third in 200-meter race, second in relay, first in three-leg race, first in skipping, second in memory game, first in balancing game, first in shot put. Thank you. Congratulations, students. ಬಹುಮಾನವನ್ನು ಪಡೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಈಗ ಶ್ರೀಮತಿ ಡಾಕ್ಟರ್ ಯಲ್ಲಮ್ಮರವರು ಪೂಜ್ಯರಾದ ಶ್ರೀ ಶ್ರೀಪಾದರಿಂದ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಚಾರ್ಯ ಮಹೋದಯರು ಆಶೀರ್ವಾದ ಮಂತ್ರಾಕ್ಷತೆ ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ನಮ್ಮ ಪ್ರಾಂಶುಪಾಲರಾದ ಶ್ರೀಪತಿ ಆಚಾರ್ಯರವರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇನೆ.
ವೇದಿಕೆಯಲ್ಲಿರುವ ಪೂಜ್ಯ ಶ್ರೀಪಾದರು ಹಾಗೂ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ನಿಮ್ಮ ಮುಂದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರದರ್ಶನವನ್ನು ಮಾಡಲು ಮಕ್ಕಳು ಪ್ರಾಯಶಃ